ರೆಕಾರ್ಡಿಂಗ್ ಹಾಕಿದೆ ನೋಡ್ರಿ. ಸುಧಾ ಯಾವ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ? ಪ್ರಭಾ ಮೇಡಮ್ ಸ್ಟಾರ್ಟ್ ಮಾಡಿ. ಹಾ ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು, ನಾನು ತೈಲವಾದೆನು ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆದಿತ್ತು ತೈಲ ಚೆಲ್ಲಿತ್ತು, ಬತ್ತಿ ನಂದಿತಯ್ಯ, ನಮ್ಮ ಕೂಡಲ ಸಂಗನ ಶರಣರಾಮನ ನೊಂದಿತಯ್ಯ ನೊಂದಿತಯ್ಯ. ಆರಂಭದಲ್ಲಿ ಪ್ರಾರ್ಥಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈಗಾಗಲೇ 307 ದತ್ತಿ ಉಪನ್ಯಾಸಗಳು ನೆರವೇರಿದ್ದು, ಈಗ ಮಾಲಿಕೆ 308ರಲ್ಲಿ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರ ಹೆಸರಿನ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಸಂಸ್ಕೃತಿ, ಸಂಸ್ಕಾರ, ಸದ್ವಿಚಾರದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲಾ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈಗ ವಚನ ಪ್ರಾರ್ಥನೆ ಶರಣೆ ಜಯಶ್ರೀ ಆಲೂರ್ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ನಾನು ಒಂದು ಬಸವಣ್ಣನವರ ವಚನವನ್ನ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿಯುಂಟು, ಉದಕದೊಳಗೆ ಅಗ್ನಿಯುಂಟು, ಹಾಲೊಳಗೆ 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 ತುಪ್ಪ ಉಂಟು, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಹೊನ್ನುಂಟು ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು. ಅಂತರ್ಯಾಮಿಯಲ್ಲಿ ಶಿವನಿಹನು, ಅಂತರ್ಯಾಮಿಯಲ್ಲಿ ಶಿವನಿಹನು, ಅಂತರ್ಯಾಮಿಯಲ್ಲಿ ಶಿವನಿಹನು, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು. ಇದೇನು ಕತ್ತಲೆ ಕಾಣಬಾರದು, ಇದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು, ತೋರಬಲ್ಲ ಗುರು ಸುಳಿಯನು, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿಯುಂಟು, ಉದಕದೊಳಗೆ ಅಗ್ನಿಯುಂಟು, ಹಾಲೊಳಗೆ 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 ತುಪ್ಪ ಉಂಟು, ಕಲ್ಲೊಳಗೆ ಹೊನ್ನುಂಟು ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ. ಸರ್ವರಿಗೂ ಶುಭ ಕೋರಿ ವಚನ ಪ್ರಾರ್ಥನೆಯನ್ನು ಮಾಡಿರುವಂತಹ ಶರಣೆ ಜಯಶ್ರೀ ಆಲೂರ್ ಅವರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು.
ಈಗ ಶರಣ ಗಂಗಾಧರ್ ಸಾಲಕ್ಕಿ ಸರ್ ಅವರಿಂದ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅರಿವಿನ ಬೆಳಕು ಅಲ್ಲಮ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ಇಲ್ಲ ಇಲ್ಲ ಎನ್ನುವುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಶರಣ ಮಾಸದ ಪುಣ್ಯ ಪರ್ವದಲ್ಲಿ ಬಸವಾದಿ ಶರಣರ ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ರಾಜಕೀಯ ನೆಲೆಯಲ್ಲೂ ಸಾಧನೆ ಮಾಡಿದ ಹಿರಿಯ ಚೇತನಗಳ ಸ್ಮರಣೆ ಮಾಡುವ ಮೂಲಕ ನಾಡಿನ ಪರಂಪರೆಯನ್ನು ಜಗಲಗಲ ಮುಗಿಲಗಲ ಮಾಡುವ ನಿಟ್ಟಿನಲ್ಲಿ 5 ವರ್ಷಗಳಿಂದ ದೇಶ ವಿದೇಶಗಳ ಸಮುದಾಯದ ಅಭಿಮಾನಿಗಳಲ್ಲಿ ಜಾಗೃತಿ ಹೆಚ್ಚಿಸಲಿರುವ ಹೆಮ್ಮೆ ನಮ್ಮ ಪುಣೆಯ ಬಸವಾದಿ ಶರಣರ ಚಿಂತನಕೂಟ, ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಂಘಟನೆಯಿದು. ಇಂದಿನ ದತ್ತಿದಾನಿಗಳಾದ ಸಹೋದರಿ ಶ್ರೀಮತಿ ಶಾರದಾ ಪಾಟೀಲ್ ಮೇಟಿ ಅವರ ಜ್ಞಾನ ಪ್ರಸಾದ ಹಸಿವಿಗೊಂದು ಶರಣು ಹೇಳುತ್ತಾ ಅವರಿಗೆ ಈ ಅನುಭವದ ಉಪನ್ಯಾಸಕ್ಕೆ ಸ್ವಾಗತ. ಸಂಘಟನೆಗಳ ರೂವಾರಿ, ಯಾವ ವಿಶ್ವವಿದ್ಯಾಲಯಗಳೂ ಮಾಡದ ಕೆಲಸ ಮಾಡಲಿರುವ ನಮ್ಮೆಲ್ಲರಿಂದ ಕುಲಪತಿಯೇ ಎನಿಸಿಕೊಂಡಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣರವರ ಶರಣ ಸಂಕುಲದ ಅಭಿಮಾನ ತವಕ ಇದೇ ತಿಂಗಳು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಕ್ಕನ ಮೂರ್ತಿ ವಿನ್ಯಾಸದ ಪರಿವರ್ತನೆ ಬಸವಣ್ಣನವರ ಅಧ್ಯಯನ ಪೀಠ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲೆಗೆ ಬಸವನಾಡು ಎಂದು ಹೆಸರಿಸುವ ಹೋರಾಟದ ಬೇಡಿಕೆಗೆ ತಾತ್ವಿಕ ಒಪ್ಪಿಗೆ ದೊರೆತಿದ್ದರ ಹಿನ್ನೆಲೆಯಲ್ಲಿ ಬೇಡಿಕೆ ಈಡೇರಿಕೆಗೂ ಹೋರಾಟವೂ ಒಂದು ಸಂವಿಧಾನದ ಅಸ್ತ್ರ ಎಂಬ ಮಾತು ದಿಟವಾದಂತೆ ಅವರ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಾಗತ. ಬಸವ ಭಕ್ತ ಇಂದಿನ ಅರಿವಿನ ಬೆಳಕು ಅಲ್ಲಮರ ವಿಶೇಷ ಉಪನ್ಯಾಸ ನೀಡಲಿರುವ ಯರಗಟ್ಟಿ ಸರ್ಕಾರಿ ವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರಿಗೂ, ಸಂಯೋಜಕಿ ಸಹೋದರಿ ಸುಧಾ ಪಾಟೀಲರು, ರುದ್ರಮೂರ್ತಿ, ನಿರ್ವಹಣೆ ಹೊಣೆಯುತ್ತಿರುವ ಶ್ರೀಮತಿ ಪ್ರಭಾವತಿ ಹಿರೇಮಠ್, ಪ್ರಾರ್ಥನೆಗೈಯಲಿರುವ ಜಯಶ್ರೀ ಆಲೂರ್, ಶರಣ ಸಮರ್ಪಣೆ ಮಾಡಲಿರುವ ಶ್ರೀಮತಿ ಸ್ಮಿತಾ ಪಾವಟೆ, ಮಂಗಳ ಮಾಡಲಿರುವ ಶ್ರೀಮತಿ ಬಸಮ್ಮ ಗಂಗನಳ್ಳಿ ಅವರಿಗೂ, ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ದೇಶ ವಿದೇಶದ ಶರಣೆಯರಿಗೂ ಭಕ್ತಿಪೂರ್ವಕ ಸ್ವಾಗತ. ಉಪನ್ಯಾಸಕರಾದ ಶರಣ ಶ್ರೀ ರಾಜಶೇಖರ್ ಬಿರಾದಾರ್ ಅವರು, ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರದು ಸಂಕೀರ್ಣಮಯವಾದ ಕಾಯಕ. ರಾಜ್ಯದ ಸಶಸ್ತ್ರ ಪಡೆ, ಕೆಎಸ್ಆರ್ಟಿಸಿ ಸಂಚಾರ ನಿರೀಕ್ಷಕರಾಗಿ ಹಾಗೂ ಸುರಪುರದ ಬಿಇಒ ಕಚೇರಿ, ಹುಣಸಗಿಯ ಮುರಾರ್ಜಿ ಸ್ಕೂಲ್, ಚಾಮನಾಳದ ಪದವಿ ಪೂರ್ವ ವಿದ್ಯಾಲಯ ಕಾರ್ಯನಿರ್ವಹಿಸುತ್ತಾ ಇದೀಗ ಯರಗಟ್ಟಿಯ ಮಾಮನಿ ಸರ್ಕಾರಿ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಎಲ್ಲೇ ಇದ್ದರೂ ಅವರ ಕನ್ನಡದ ಸೇವೆ ನಿರಂತರ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಶಿವರಾಮ ಕಾರಂತರು, ರವೀಂದ್ರನಾಥ್ ಠಾಗೂರ್ ರವರ ಕಾದಂಬರಿಗಳಲ್ಲಿ ಆಧುನಿಕ ತೌಲಿಕ ಅಧ್ಯಯನದ ಮೇಲೆ ಡಾಕ್ಟರ್ ವಿಠ್ಠಲ್ ಗಾಯಕ್ವಾಡ್ ರವರ ಮಾರ್ಗದರ್ಶನದಲ್ಲಿ PhD ಪಡೆದರು. ಪ್ರಸಕ್ತ 3 ಜನ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. 140ಕ್ಕೂ ಹೆಚ್ಚು ಬಿಡಿ ಲೇಖನಗಳು, 100ಕ್ಕೂ ಹೆಚ್ಚು ಉಪನ್ಯಾಸಗಳು ಇವರಿಂದ ಹೊರಬಂದಿವೆ. ಕೆಂಬಾವಿ ಬೋಗಣ್ಣ, ಸ್ವಾತಂತ್ರ್ಯ ವೀರರು, ಚಂದನವಾಹಿಯ ತಟ್ಟಂತ ಹೇಳು ಮಾಲಿಕೆಯಲ್ಲಿ ಇವರ ಭಾಗವಹಿಸುವಿಕೆ, ಕಲಬುರಗಿ, ಬೆಳಗಾವಿ, ಕಿತ್ತೂರು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಕಷ್ಟು ಸತ್ಕಾರ ಹಾಗೂ ಪ್ರಶಸ್ತಿಗಳು ಇವರ ಮುಡಿಗೇರಲಿವೆ. ಅಲ್ಲಮರು ಈ ನಾಡು ಕಂಡ ಶ್ರೇಷ್ಠ ತತ್ವಜ್ಞಾನಿ. ವಿಶ್ವ ಪರಂಪರೆಯ ಪ್ಲಾಟೋ, ಅರಿಸ್ಟಾಟಲ್, ಚಂದ್ರ ಸಾಲಿಗೆ ಸೇರಿದ ದಾರ್ಶನಿಕರು. ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆಯುವಲ್ಲಿ, ವಾಯುವ ಮೇಲೇರಿ ಆಕಾಶ ಹಿಡಿಯಲು ಯೋಗದ ಹೊಲ ನೀವೆಂತು ಬಲ್ಲಿರೋ. ಮದ ಮತ್ಸರ ಬೇಡ, ವಧುಕುಳಿಗೇಳಬೇಡ, ಕದಳಿ ಬನವ ನಿಮ್ಮಲ್ಲಿ ನೀವು ನೋಡಿರೋ. ಗುಹೇಶ್ವರ ಲಿಂಗವುದು ಕಲ್ಪಿತವೆಲ್ಲೆಂಬ ಪ್ರಕಾರ ಮಾತು. ಶರಣ ನಾಡಿನ ಬನವಾಸಿಯಿಂದ ಕಲ್ಯಾಣ ನಾಡಿನ ಅನುಭವದ ಮಂಟಪದ ಶೂನ್ಯ ಸಿಂಹಾಸನಾಧೀಶರ ಪ್ರಭುದೇವರ ಮೇಲಿನ ಅರಿವಿನ ಬೆಳಕು ಅಲ್ಲಮರ ವಿಷಯ ಉಪನ್ಯಾಸಕ್ಕೆ ಎಲ್ಲ ಶರಣ ಸಂಕುಲಕ್ಕೆ ಭಕ್ತಿಯ ಸ್ವಾಗತ. ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ತುಂಬಾ ಸರಳವಾಗಿ, ಅರ್ಥಪೂರ್ಣವಾಗಿ ಹಾಗೂ ಮನಮುಟ್ಟುವಂತೆ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಈಗ ಶರಣ ಮಾಸದ ಅನುಭವ ಮಾಲಿಕೆಯಲ್ಲಿ ಅರಿವಿನ ಬೆಳಕು ಅಲ್ಲಮ ಈ ವಿಷಯದ ಬಗ್ಗೆ 1 ಗಂಟೆಗಳ ಕಾಲ ವಿಶೇಷ ಉಪನ್ಯಾಸವನ್ನು ನೀಡಬೇಕೆಂದು ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಸರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಬ್ರದರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಡಾಕ್ಟರ್ ರಾಜಶೇಖರ್ ಬಿರಾದರ್ ಸರ್. ಸರ್ ಕೇಳಿಸ್ತದ್ರಿ? ವಿಡಿಯೋ ನಂದು ಕಾಣಿಸ್ತದಲ್ರಿ? ನನಗೆ ಕಾಣಲ್ದ. ವಿಡಿಯೋ ಕಾಣ್ತದ್ರಿ, ವಿಡಿಯೋನು ಕಾಣ್ತದೆ, ಆಡಿಯೋನು. ಅದ್ರ ಮೈಕ್ ಇದು ಕ್ಯಾಮ್ರಾ ಸೆಟ್ ಮಾಡ್ಬೇಕು ಸರ್. ಅಡ್ಡಾಗಿದೆ. ಅಡ್ಡಾಗಿತ್ರಿ? ಹಿಂಗಿಲ್ಲ ಸರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ರಸಋಷಿ ವಿಶ್ವಮಾನವ ಕವಿ ಕುವೆಂಪು ಅವರ ಕವಿತೆಯ ಆಶಯದಂತೆ ಮತವೆಂಬ ಮೋಹದ ಅಜ್ಞಾನಕ್ಕೆ ಸಿಲುಕದೆ ಅವುಗಳ ಹೊಟ್ಟನ್ನು ತೂರಿ ಯಾವ ಸಂಕುಚಿತ ತತ್ವಗಳಿಗೂ ಅಂಟಿಕೊಳ್ಳದೆ ನಿರ್ದಿಗಂತವಾಗಿ ಏರಿ ಬೆಳೆದು ನಿಂತು ಎಲ್ಲಿಯೂ ನಿಲ್ಲದೆ ನಿಜ ಜಂಗಮರಾಗಿ ಈ ಅನಂತ ಅವಕಾಶದ ಆಗಸದಲ್ಲಿ ಬಯಲನೇ ಬಿತ್ತಿ ಬಯಲನೇ ಬೆಳೆದು ಬಯಲಲ್ಲೇ ಬಯಲಾದ ಅರಿವಿನ ನಿಜ ಬೆಳಕು ಅಲ್ಲಮ ಪ್ರಭುಗಳು. ಅವರ ಅರಿವಿನ ಬೆಳಕಿನ ಪ್ರಭೆಯನ್ನು ಅರಿಯುವ ಪ್ರಯತ್ನವೇ ಇಂದಿನ ಈ ವಿಚಾರಗೋಷ್ಠಿಯಾಗಿದ್ದು, ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರ ಹೆಸರಿನ ದತ್ತಿ ಉಪನ್ಯಾಸವನ್ನ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಿರುವ ಹಿರಿಯರು ಆಗಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇರುವ ಸುಧಾ ಪಾಟೀಲ್ ಮೇಡಮ್ ಅವರೇ ಮತ್ತು ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳೇ, ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಗಳು. ಅಲ್ಲಮ ಪ್ರಭು ಎಂದ್ರೆ ಜ್ಞಾನ, ಅಲ್ಲಮ ಎಂದ್ರೆ ಅನುಭವ, ಅಲ್ಲಮ ಎಂದರೆ ನಿಜ ಜಂಗಮ, ಅಲ್ಲಮ ಎಂದರೆ ಅಲೆಮಾರಿ, ಅಲ್ಲಮ ಎಂದರೆ ನ್ಯಾಯ ನಿಷ್ಠುರಿ, ಅಲ್ಲಮ ಎಂದರೆ ಬಯಲು, ಅಲ್ಲಮ ಎಂದರೆ ಶೂನ್ಯ. ಇಂತಹ ಬಹುರೂಪಿ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕಿನ 2 ಧಾರೆಗಳನ್ನ ಇಂದು ನಾನು ತಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತೇನೆ. ಒಂದನೇದು ಬಸವಾದಿ ಶರಣರನ್ನ ಈ ಅಲ್ಲಮನ ಅರಿವಿನ ಬೆಳಗಿದ ಬಗೆ ಒಂದಾದ್ರೆ, ಇನ್ನೊಂದು ಆಧುನಿಕ ಜಗತ್ತಿನ ಜಗಮಗ ಎನಿಸಿದ್ರೂ ಕೂಡ ಕತ್ತಲನೆ ಆವರಿಸಿಕೊಂಡಿರುವ ನಮ್ಮ ಬದುಕಿಗೂ ಕೂಡ ಬೆಳಕಾಗುವ ಅರಿವಿನ ಬೆಳಕು ಅಲ್ಲಮ ಅನ್ನುವ 2 ನೋಟಗಳನ್ನು ತಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತೇನೆ. ಮೊದಲನೇದು ಬಸವಾದಿ ಶರಣರನ್ನ ಬೆಳಗಿದ ಬಗೆ. ಬಸವಣ್ಣ ಎಲ್ಲರನ್ನ ಒಳಗೊಳ್ಳುವ, ಎಲ್ಲವನ್ನೂ ಒಳಗೊಳ್ಳುವ ಮಹಾ ಬೆಳಕಾದ್ರೆ, ಅಲ್ಲಮ ಪ್ರಭುಗಳು ಪ್ರತಿಯೊಬ್ಬರನ್ನು, ಸ್ವತಃ ಬಸವಣ್ಣನನ್ನು ಕೂಡ ಸಾಣೆ ಹಿಡಿದು ನೋಡುವ ಕ್ಷಯಕಿರಣದಂತಿರುವ ಅರಿವಿನ ಬೆಳಕು. ಇಂತಹ ಅರಿವಿನ ಬೆಳಕು ಯಾವ್ಯಾವ ಶರಣರನ್ನ ಹೇಗೆ ಬೆಳಗಿತು ಅನ್ನೋದಾದ್ರೆ, ಮೊದಲಿಗೆ ಸಿದ್ಧರಾಮ ಸೊನ್ನಲಿಗೆಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿರ್ತಾರೆ. ಕೆರೆಗಳನ್ನು ಕಟ್ಟಿಸೋದು, ಬಾವಿಗಳನ್ನು ತೋಡಿಸೋದು, ದೇವಾಲಯಗಳನ್ನು ಕಟ್ಟಿಸೋದು, ಅವುಗಳಲ್ಲಿ ಪೂಜಾ ಕೈಂಕರ್ಯ ನಡೆಸೋದಕ್ಕೆ ನೆರವಾಗುವಂತಹ ಸಾಮಾಜಿಕ ಉಪಯುಕ್ತವಾದ ಲೋಕೋಪಯೋಗಿ ಕೆಲಸಗಳಲ್ಲಿ ಅವ್ರು ತೊಡ್ಕೊಂಡಿರ್ತಾರೆ. ಅದರ ಜೊತೆಗೆ ಗಣಪರ್ವಗಳನ್ನ ನಡೆಸುವಂತಹ ಕೆಲಸಗಳಲ್ಲೂ ಕೂಡ ಅವ್ರನ್ನ ಮಾಡಿ ಸಾಧಕರು ಅನ್ನೋ ಜನಪ್ರಿಯತೆಯನ್ನ ಆ ಸುತ್ತಮುತ್ತ ಭಾಗದಲ್ಲಿ ಅವ್ರು ಪಡೆದಿರ್ತಾರೆ. ಅಲ್ಲಿಗೆ ಅಲ್ಲಮ ಪ್ರಭುಗಳು ಹೋಗಿ ಅವರನ್ನ ಎಚ್ಚರಿಸ್ತಾರೆ, ನೀವೀಗೇನ್ ಮಾಡ್ತಿದ್ದೀರಲ್ಲ, ಇದಕ್ಕಿಂತಲೂ ಉತ್ತಮವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನೀವು ಈ ಭೂಲಕ್ಕೆ ಬಂದದ್ದು ಅಂತ ಅವ್ರನ್ನ ಎಚ್ಚರಿಸಿ ಒಂದು ವಚನದ ಮೂಲಕ ಅವ್ರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದು ಬಹಳ ಜನಪ್ರಿಯವಾಗಿರೋ ವಚನ ಕೂಡ ಹೌದು. ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಕಟ್ಟಿ ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನು ಆರನೂ ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಅನ್ನುವ ಮಾತುಗಳ ಮೂಲಕ ಬಾಹ್ಯದ ಕೆರೆಗಿಂತಲೂ ಅಂತರಂಗದ ಕೆರೆ,
ದೇಹ ಅನ್ನುವ ಕೆರೆಯನ್ನ ಕಟ್ಟಿ ಅದನ್ನ ಸದೃಢಗೊಳಿಸಬೇಕಾಗಿದ್ದು ಬಹಳ ಮುಖ್ಯ. ಅಲ್ಲಿ ಅಧ್ಯಾತ್ಮವನ್ನ ಜಾಗೃತಗೊಳಿಸ್ಬೇಕು ನೀವು ಅನ್ನೋ ಮಾತನ್ನ ಅಲ್ಲಮ ಪ್ರಭುಗಳು ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಹೇಳಿ, ನೀವು ಕಟ್ಟಬೇಕಾದ ಕೆರೆ ಎಂಥದ್ದು ಅನ್ನೋದನ್ನ ಅವರಿಗೆ ಹೇಳಿಕೊಡ್ತಾರೆ. ಮಾತ್ರ ಅಲ್ಲ, ದೇಹದೊಳಗೆ ದೇಹಾಲಯವಿದ್ದು ಮತ್ತೆ ದೇವಾಲಯ ಬೇಕೆ, ಎರಡಕ್ಕೆ ತಾವಿಲ್ಲವಯ್ಯ ಎಂದು ಹೇಳಿ ಸಿದ್ದರಾಮರಿಗೆ ಸನ್ಮಾರ್ಗವನ್ನ ತೋರ್ತಾರೆ. ಮಾತ್ರ ಅಲ್ಲ, ಅವರನ್ನ ಸ್ವತಃ ಕಲ್ಯಾಣಕ್ಕೆ ಕರ್ಕೊಂಡು ಬಂದು ಶರಣ ಚಳುವಳಿಯಲ್ಲಿ ಅವರು ಸಕ್ರಿಯವಾಗಿ ತೊಡಗುವಂತೆ ಮಾಡ್ತಾರೆ. ಅದೇ ರೀತಿ ಇನ್ನೊಬ್ಬ ಶರಣಾಗಕ್ಕೆ ಮುಂಚೆ ಗೋರಕ್ಷ ಅಂತ ಯೋಗದ ಕೊನೆಯ ಹಂತದಲ್ಲಿ ನಿಂತು ಹಠಯೋಗದ ಸಿದ್ಧಿಗಳೇ ಸರ್ವಸ್ವ ಅಂತ ಅವರು ತಿಳಿದಿರ್ತಾರೆ. ಹಠಯೋಗದಲ್ಲಿ ಸಿದ್ಧಿಯನ್ನು ಪಡೆದಿರ್ತಾರೆ. ತಮ್ಮ ದೇಹವನ್ನ ವಜ್ರಕಾಯವನ್ನಾಗಿ ಮಾಡ್ಕೊಂಡಿದ್ದ ಅವರು ಸಿದ್ಧ ಪುರುಷರಾಗಿದ್ರು ಕೂಡ ಆಧ್ಯಾತ್ಮಿಕ ಚಿಂತನೆಯಿಂದ ಬಹಳ ದೂರ ಉಳಿದಿರ್ತಾರೆ. ಅದನ್ನ ನೋಡಿ ಅಲ್ಲಮ ಪ್ರಭುಗಳು ಅವ್ರನ್ನು ಕೂಡ ಎಚ್ಚರಿಸ್ತಾರೆ. ಏನಂತ ಅಂದ್ರೆ, ಒತ್ತಿ ಹಂಡ ಮಾಡಿದಡೆ ಅದೆತ್ತಣ ರುಚಿಯಪ್ಪುದೋ, ಕಾಮಿಸಿ ಕಲ್ಪಿಸಿ ಭಾವಿಸಿದಡೆ ಅದೇ ಭಂಗ. ಭಾವಿಸುವ ಭಾವನೆಗಿಂತ ಸಾವುದೇ ಲೇಸು ಕಾಣ ಗುಹೇಶ್ವರ ಅನ್ನೋ ಮಾತುಗಳ ಮೂಲಕ ನೀವು ದೇಹಕ್ಕೆ ಒತ್ತಾಯವನ್ನ ಮಾಡಿ ಅದಕ್ಕೆ ಬಹಳಷ್ಟು ಶ್ರಮವನ್ನ ಕೊಟ್ಟು ಅದನ್ನ ವಜ್ರದೇಹಿಯಾಗಿ ಮಾಡೋದಕ್ಕಿಂತಲೂ ಮನಸ್ಸನ್ನ ವಜ್ರ ಮನಸ್ಸನ್ನಾಗಿ ಮಾಡ್ಕೊಳ್ಬೇಕಾದದ್ದು ಬಹಳ ಮುಖ್ಯ ಅಂತೇಳಿ ಹೇಳ್ತಾ, ದೇಹವನ್ನ ವಜ್ರಕಾಯಿಸಿಗೊಳಿಸ್ಕೊಳ್ಳೋದೇನೆ ಯೋಗದ ಗುರಿಯಲ್ಲ, ಆತ್ಮವನ್ನ ಸಂಸ್ಕಾರಗೊಳಿಸ್ಕೊಳ್ಬೇಕು, ಶಿವಯೋಗ ಸಾಧನೆಯಲ್ಲಿ ನೀವು ತೊಡಗಬೇಕು ಅನ್ನೋ ಮಾತನ್ನ ಹೇಳಿ ಅವ್ರನ್ನು ಕೂಡ ಪರಿವರ್ತನೆ ಮಾಡಿ ಶರಣ ಮಾರ್ಗಕ್ಕೆ ತರುವ ಪ್ರಯತ್ನವನ್ನ ಅಲ್ಲಮನ ಅರಿವಿನ ಬೆಳಕು ಮಾಡುತ್ತೆ. ಅದೇ ರೀತಿ ಗೊಗ್ಗಯ್ಯ ಅಂತ ಒಬ್ಬ ತೋಟಗಾರ, ಅವನು ಒಂದು ಸುಂದರವಾದ ತೋಟವನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿಗೆ ಹೋದ ಅಲ್ಲಮ ಪ್ರಭುಗಳು ಅಲ್ಲಿರುವ ತೋಟದ ಸೌಂದರ್ಯವನ್ನ ನೋಡಿ ಪ್ರಶಂಸೆ ಮಾಡ್ತಾರೆ. ಅದಕ್ಕಾಗಿ ಗೊಗ್ಗಯ್ಯನವರು ಪಟ್ಟಿರುವ ಶ್ರಮವನ್ನು ಕೂಡ ಕೊಂಡಾಡ್ತಾರೆ. ಆದ್ರೆ ಗೊಗ್ಗಯ್ಯನವರಿಗೆ ಹೇಳ್ತಾರೆ, ನನಗೆ ಈ ತೋಟದಲ್ಲಿ ಒಂದು ಕೊರತೆ ಕಾಣಿಸ್ತಾ ಇದೆ, ಅದನ್ನ ನಿಮಗೆ ನಾನು ಈಗ ತಿಳಿಸಬೇಕಾಗಿದೆ ಅಂತ ಹೇಳಿ ಬಹಳ ಅದ್ಭುತವಾದ ಒಂದು ವಚನದ ಮೂಲಕ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತಾರೆ ಅಲ್ಲಮ ಪ್ರಭುಗಳು. ತೋಟ ಬಾಹ್ಯದ ತೋಟವನ್ನ ಮಾಡದೇನೆ ತನುವನ್ನೇ ತೋಟವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದು ಆ ಮಾತಾಗಿದೆ. ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ ಬಿಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಮಾವಿ ಪವನವೇ ರಾಟಾಳ, ಸುಷುಮ್ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅನ್ನೋ ಮಾತಿನ ಮೂಲಕ ಬಾಹ್ಯದ ತೋಟ ಮಾಡೋದಕ್ಕಿಂತಲೂ ಈ ದೇಹವನ್ನೇ ತೋಟವನ್ನ ಮಾಡಿ ಮನಸ್ಸನ್ನ ಸ್ವಯಂ ನಿಯಂತ್ರಣ ಅನ್ನುವ ಗುದ್ದಲಿಯಿಂದ ಅಗೆದು ಅದನ್ನ ಸರಿಪಡಿಸ್ಬೇಕಾಗಿದೆ, ಅದನ್ನ ನೀನ್ ಮಾಡ್ಬೇಕಾಗಿದ್ದು ಅನ್ನೋದನ್ನ ಒಕ್ಕಲಿಗನಾಗಿದ್ದ ಗೊಗ್ಗಯ್ಯನಿಗೆ ಅಂತರ್ಮುಖಗೊಳಿಸುವ ಪ್ರಯತ್ನ, ಆ ಮೂಲಕ ಅಂತರಂಗದ ತೋಟವನ್ನ ಮಾಡುವ ಕ್ರಮವನ್ನ ಅಲ್ಲಮ ಪ್ರಭುಗಳ ಬೆಳಕು ತೋರಿಸಿಕೊಡ್ತದೆ. ಅದು ಅರಿವಿನ ಬೆಳಕಾಗಿತ್ತು. ಈ ಅರಿವಿನ ಬೆಳಕಿನಿಂದ ಗೊಗ್ಗಯ್ಯನವರ ಮನಸ್ಸು ಎಷ್ಟು ಪರಿವರ್ತನೆ ಆಗತ್ತೆ ಅಂದ್ರೆ, ಅವ್ರು ಹೇಳ್ತಾರೆ, ಆಮೇಲೆ ಆ ತೋಟದಲ್ಲೇನೆ ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿರುವ ತೋಟದಲ್ಲಿರುವ ಕಾಯಿಗಳು ಗೊಗ್ಗಯ್ಯನವರಿಗೆ ಶಿವಲಿಂಗದಂತೆ ಕಾಣಿಸ್ತಾವಂತೆ. ಅಲ್ಲಿರುವ ಎಲೆಗಳು ಬಿಲ್ವ ಪತ್ರೆಯಂತೆ, ಹರಿವ ನೀರು ಸ್ವತಃ ಗಂಗೆಯಂತೆ, ಮಣ್ಣಿನ ದಿಬ್ಬ ಕೈಲಾಸ ಪರ್ವತದಂತೆ, ಜೊತೆಗೆ ಅಲ್ಲಿ ಭೃಂಗಗಳ ಜೇಂಕಾರ ಏನಿತ್ತಲ್ಲ ಅದು ಓಂಕಾರದಂತೆ ಕೇಳಿಸ್ತಾ ಇಡೀ ಆಗಿ ಆ ತೋಟದ ಸನ್ನಿವೇಶವೇ ಶಿವಮಯವಾಗಿ ಗೊಗ್ಗಯ್ಯನವರ ಅನುಭವಕ್ಕೆ ಬರುತ್ತೆ. ಇದರಿಂದ ಸಂತೃಪ್ತರಾದ ಅವರು ದೀನ ಮನದವನಂತೆ ಕಂಡ ನಿಧಾನವನು ತಾನೊಬ್ಬನೇ ಉಂಬನೆ, ದಾನಿ ನೀನೈ ನಿನ್ನ ಪರಿ ಕಂಡ ಶಿವಪಥವನು ಮಾನವರಿಗೆ ಅರುಹಲು ನಡೆದ ನೀನೇ ಜಗದ ಗುರು ಅಂತ ಅಲ್ಲಮ ಪ್ರಭುಗಳನ್ನ ಗುರುವಾಗಿ ಸ್ವೀಕರಿಸಿ ಅವರು ಕೂಡ ಶರಣ ಪಥಕ್ಕೆ ಮಾರು ಹೋಗಿ ಶರಣರಾಗಿ ಬದಲಾಗ್ತಾರೆ. ಮುಂದೆ ಬಂದ್ರೆ ಮುಕ್ತಾಯಕ್ಕ ಅಂತ ಒಬ್ಬ ಶರಣೆ, ಅಣ್ಣ ತಂದೆ ಸಮಾನನಾಗಿದ್ದ ಗುರು ಕೂಡ ಆಗಿದ್ದ ಅಜಗಣ್ಣನನ್ನ ಕಳ್ಕೊಂಡು ಬಹಳ ವೇದನೆಯಲ್ಲಿ ಮುಳುಗಿರ್ತಾಳೆ. ಅವಳನ್ನ ಸಂತೈಸೋ ಸಂದರ್ಭ ಅಲ್ಲಮನ ಅರಿವಿನ ಬೆಳಕಿನ ಮತ್ತೊಂದು ಕಿರಣ ನಮಗೆ ಗೋಚರವಾಗ್ತದೆ. ಅಣ್ಣನ ಸಾವಿನಿಂದ ಕಂಗೆಟ್ಟು ನನಗಿನ್ನಾರು ಗತಿ ಅಂತ ಗೋಳಾಡ್ತಾ ಇದ್ದ ಮುಕ್ತಾಯಕ್ಕನನ್ನ ಸಂಧಿಸಿದ ಅಲ್ಲಮ ಪ್ರಭುಗಳು
ಅವಳ ಜೊತೆ ಒಂದು ಸುದೀರ್ಘ ಸಂಭಾಷಣೆಯನ್ನು ನಡೆಸ್ತಾರೆ. ಅನೇಕ ಪ್ರಶ್ನೋತ್ತರಗಳು ಅವರಿಬ್ಬರ ಮಧ್ಯೆ ನಡೀತದೆ. ಆಕೆಯ ಮನಸ್ಸಿನ ತಾಕಲಾಟವನ್ನ ಅಲ್ಲಮ ಪ್ರಭುಗಳು ಪರಿಹರಿಸ್ತಾರೆ. ಅದು ಹೇಗೆ ಅಂದ್ರೆ, ಅಂಗ ಅನಂಗವೆಂಬೆರಡೂ ಅಳಿದು ನಿಜದಲ್ಲಿ ನಿಂದ ಲಿಂಗೈಕ್ಯನ ಅಂಗದಲ್ಲುಳ್ಳ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳು ನೋಡ. ಮನೋಲಯವಾಗಿಪ್ಪ ಲಿಂಗೈಕ್ಯನ ಅನುಭಾವಗಳೆಲ್ಲವೂ ಜ್ಞಾನ ನಷ್ಟ ಶಬ್ದ ನೋಡ. ತನ್ನಲ್ಲಿ ತಾನು ತದ್ಗತನಾಗಿರುವ ಶಿವಯೋಗಿಗೆ ಭಿನ್ನವಿಲ್ಲ ನೋಡ ಗುಹೇಶ್ವರ ಸಾಕ್ಷಿಯಾಗಿ ಅಂತ ಹೇಳೋದ್ರ ಮೂಲಕ ನೀನು ಸಂದೇಹ ಅನ್ನುವ ಅಡವಿಯನ್ನ ದಾಟಿ ಜ್ಞಾನಗಿರಿಯನ್ನ ಏರಿ ನಿಲ್ಬೇಕು ಅನ್ನುವ ಮಹೋತ್ತರವಾದ ಸಾಧನೆಯನ್ನ ಮಾಡಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನ ಮುಕ್ತಾಯಕನಲ್ಲಿ ಬಿತ್ತುವಂತ ಪ್ರಯತ್ನವನ್ನ ಅಲ್ಲಮ ಪ್ರಭುಗಳು ಮಾಡ್ತಾರೆ. ಇವರ ಈ ಸಾಂತ್ವನದ ಮಾತುಗಳು ಅಕ್ಕನಿಗೆ ಅಂದ್ರೆ ಮುಕ್ತಾಯಕ್ಕನಿಗೆ ಹಿಡಿಸಿ ಅವಳು ಕೂಡ ಶರಣ ಪಥದಲ್ಲಿ ಮತ್ತೆ ಮುಂದುವರಿಯುವ ಚಿಂತನೆಯನ್ನ ಮಾಡ್ತಾರೆ. ಮುಂದಿನದು ಬಹಳ ಮುಖ್ಯ. ಬಸವಣ್ಣನವರನ್ನ ಶರಣ ಚಳುವಳಿಯ ನೇತಾರ, ಅವರೇ ಎಲ್ಲರಿಗೂ ಮಾರ್ಗದರ್ಶಕರು ಅಂತ ನಾವೆಲ್ಲ ನಂಬ್ತೇವೆ. ಅದು ಸರಿ ಕೂಡ. ಆದ್ರೆ ಅಂತಹ ಬಸವಣ್ಣನಲ್ಲೂ ಕೂಡ ಕ್ವಚಿತ್ತಾಗಿ ಬೆಳೆದಿದ್ದ ಅಹಂಕಾರ ಅನ್ನುವ ಕಳೆಯನ್ನ ಅಲ್ಲಮನ ಅರಿವಿನ ಬೆಳಕು ನಾಶಗೊಳಿಸ್ತದೆ. ಅದು ಹೇಗೆ ಅಂದ್ರೆ, ಅಲ್ಲಮ ಪ್ರಭುಗಳು ಸಿದ್ದರಾಮರೊಡಗೂಡಿ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ಶಿವಪೂಜೆಯಲ್ಲಿ ನಿರತರಾಗಿರ್ತಾರೆ. ಸ್ವತಃ ತಾವೇ ಹೋಗಿ ಇವರನ್ನ ಸ್ವಾಗತಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನೆ ಹಡಪದ ಅಪ್ಪಣ್ಣನವರನ್ನ ಅಲ್ಲಮ ಪ್ರಭುಗಳ ಸ್ವಾಗತಕ್ಕೆ ಕಳಿಸ್ತಾರೆ. ಎನ್ನ ಕಾಯವೇ ಭಕ್ತ ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಭೇದವಿಲ್ಲೆಂದು ಈ ಜಂಗಮನ ಒಡಗೂಡಿ ಬನ್ನಿರಿ ಅನ್ನುವ ಸಂದೇಶವನ್ನು ಕೂಡ ಅಲ್ಲಮ ಪ್ರಭುಗಳಿಗೆ ಅಪ್ಪಣ್ಣನ ಮೂಲಕ ಕಳಿಸ್ತಾರೆ ಬಸವಣ್ಣವರು. ಆದ್ರೆ ಅಲ್ಲಮ ಪ್ರಭುಗಳು ಬಸವಣ್ಣನವರ ಈ ನಡವಳಿಕೆಯನ್ನ ಟೀಕಿಸ್ತಾರೆ. ಜಂಗಮವೇ ಹೊರಗಿರಲು ಲಿಂಗಾರ್ಚನೆಯೇ ಉದಯ, ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ, ಬಾಗಿಲಲ್ಲಿ ನಿಂತಿರಲು ತನ್ನ ತಾ ಮರೆದವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯದೆ ಮಾನ್ಬನೆ. ಹೊರಗಡೆ ಶಿವರೂಪಿಯಾದ ಜಂಗಮನೆ ನಿಂತಾಗ ಒಳಗಡೆ ಕೂತು ಲಿಂಗಾರ್ಚನೆ ಮಾಡೋದು ಶರಣನ ಲಕ್ಷಣ ಅಲ್ಲ. ಆ ಕಾರಣದಿಂದ ನೀನೇ ಬಂದು ಸ್ವಾಗತವನ್ನು ಮಾಡಬೇಕು ಅಂತ ಹೇಳೋ ಮೂಲಕ ಬಸವಣ್ಣನವರ ಮನಸ್ಸಿನಲ್ಲಿ ಕ್ವಚಿತ್ತಾಗಿ ಬಂದಿದ್ದ ಆ ತಾಮಸ ಕಳೆಯನ್ನು ಕೂಡ ನಿವಾರಿಸುವ ಪ್ರಯತ್ನವನ್ನ ಅಲ್ಲಮ ಪ್ರಭುಗಳ ಈ ಅರಿವಿನ ಬೆಳಕು ಜಾಗೃತಗೊಳಿಸ್ತದೆ. ಶರಣರ ಸಮಾಜೋಧಾರ್ಮಿಕ ಚಳುವಳಿಯಿಂದ ಪ್ರೇರಿತರಾಗಿ ದೇಶದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಶರಣರು ಬಂದು ಆ ತೊರೆಯಲ್ಲಿ ಸೇರಿಕೊಂಡ್ರು. ಅದೇ ರೀತಿ ದೂರದ ಅಫ್ಘಾನಿಸ್ತಾನದಿಂದ ಒಬ್ಬ ಶರಣರು ಬರ್ತಾರೆ, ಮರಳು ಶಂಕರ ದೇವರು ಅಂತ. ಅವರು ಬಂದು ಮಹಾಮನೆಯಲ್ಲಿ 12 ವರ್ಷ ಕಳೆದರೂ ಕೂಡ ಯಾರಿಗೂ ಕೂಡ ಪರಿಚಿತರಾಗಿರೋದಿಲ್ಲ. ಅವರೊಬ್ಬ ಗುಪ್ತ ಭಕ್ತರು. ಶರಣರಿಗೆ ಪ್ರಸಾದವನ್ನ ಹಂಚುವ ಕಾಯಕ ಮಾಡ್ತಾ ಅಂತರಂಗದಲ್ಲಿ ಯಾವಾಗ್ಲೂ ಕೂಡ ಶಿವಧ್ಯಾನ ಮಾಡ್ತಾ ಇದ್ದ ಒಬ್ಬ ನೈಜ ಭಕ್ತ ಅವರಾಗಿರ್ತಾರೆ. ಬಸವಣ್ಣ ಸೇರಿದಂತೆ ಯಾವ ಶರಣರಿಗೂ ಕೂಡ ಮರಳು ಶಂಕರ ದೇವರ ಕಡೆ ಗಮನ ಹರಿಯೋದೇ ಇಲ್ಲ. ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬಂದ ಮೇಲೆ ಇಂತಹ ಗುಪ್ತ ಭಕ್ತನನ್ನ ಗುರುತಿಸಿ ಎಲ್ರಿಗೂ ಅವರನ್ನ ಪರಿಚಯಿಸ್ತಾರೆ. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವು ಹೂಳಿದ್ದ ನಿಧಾನವು ಆರಿಗೂ ಕಾಣಬಾರದು ನೋಡ, ಮರಣ ಉಳ್ಳವರಿಗೆ ಮರುಜವಣಿ ಸಿಕ್ಕುವುದೇ, ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ಶಿವಶರಣರು. ನಮ್ಮ ಗುಹೇಶ್ವರನ ಶರಣ ಮರುಳ ಶಂಕರ ದೇವರ ನಿಲುವ ನೋಡ ಸಂಗನ ಬಸವಣ್ಣ ಅಂತ ಹೇಳಿ ಬಸವಣ್ಣವ್ರಿಗೆ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಬೀದಿಯಲ್ಲಿ ಮಾಣಿಕ್ಯ ಬಿದ್ರು ಕೂಡ, ಸಂಪತ್ತು ಭೂಮಿಯಲ್ಲಿ ಅಡಗಿದ್ರು ಕೂಡ ಅದು ಯಾರಿಗೂ ಕಾಣಿಸೋದಿಲ್ಲ. ಶರಣರು ಕೂಡ ಯಾರಿಗೂ ಸಾಮಾನ್ಯರಿಗೆ ಕಾಣಿಸೋದಿಲ್ಲ. ಆ ರೀತಿ ಪರುಷದಂತೆ ಇರುವ, ಮುಟ್ಟಿದ್ದನ್ನೆಲ್ಲ ಚಿನ್ನವನ್ನಾಗಿ ಪರಿವರ್ತಿಸುವ ಶಕ್ತಿ ಇರುವಂತಹ ಶರಣರು ಮರಳು ಶಂಕರ ದೇವತರ ಗುಪ್ತ ಭಕ್ತರಾಗಿರ್ತಾರೆ. ಅಂತಹ ಭಕ್ತ ನಿನ್ನ ಮಹಾಮನೆಯಲ್ಲೇ 12 ವರ್ಷದಿಂದ ಇದ್ದಾರೆ ನೋಡು ಅಂತ ಹೇಳಿ ಬಸವಣ್ಣನವ್ರನ್ನ ಎಚ್ಚರಿಸ್ತಾರೆ. ಗುಪ್ತ ಶರಣನಾಗಿದ್ದ ಮರಳು ಶಂಕರ ದೇವರನ್ನ ಗುರುತಿಸಿ ಅವರ ಭಕ್ತಿ ಎಂಥದ್ದು ಅನ್ನೋದನ್ನ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ಉಳಿದ ಶರಣರಿಗೂ ಕೂಡ ಗೋಚರವಾಗುವಂತೆ ಮಾಡುತ್ತೆ. ಮುಂದೆ ಚೆನ್ನಬಸವಣ್ಣ ಅಂತ ಒಬ್ಬ ಅಸಾಮಾನ್ಯ ಜ್ಞಾನಿ ನಮ್ಮೆಲ್ರಿಗೂ ಗೊತ್ತೇ ಇರೋದೆ. ಅವರು ವಯಸ್ಸಿನಲ್ಲಿ ಕಿರಿಯವರಾಗಿದ್ರು ಕೂಡ ಇಡೀ ಶರಣ ಸಮೂಹದಲ್ಲೇನೆ ಅಪಾರವಾದ ಜ್ಞಾನವನ್ನ ಸಂಪಾದಿಸಿದವರಾಗಿದ್ರು. ಅವರ ಜ್ಞಾನವನ್ನು ಕೂಡ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ಮಾಡುತ್ತೆ. ಅದು ಹೇಗೆ ಅಂದ್ರೆ, ಕಿರಿಯರಾದಡೇನು
ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟೆಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ನೋಡ ಚನ್ನಬಸವಣ್ಣ ಅನ್ನೋ ಮಾತುಗಳ ಮೂಲಕ ವಯಸ್ಸಿನಲ್ಲಿ ಹಿರಿಕಿರಿನಾದ್ರೂ ಕೂಡ ಜ್ಞಾನದಲ್ಲಿ ನೀನು ಮಹಾನ್ ಪಂಡಿತ ಅನ್ನೋದನ್ನ ಅಲ್ಲಮ ಪ್ರಭುಗಳು ಒಪ್ಕೊಳ್ತಾರೆ. ಮಾತ್ರ ಅಲ್ಲ, ಅವರ ಅಪಾರ ಜ್ಞಾನ ಸಂಪತ್ತನ್ನ ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಮಾರ್ಗವನ್ನು ಕೂಡ ಚನ್ನಬಸವಣ್ಣನವರಿಗೆ ತೋರಿಸಿಕೊಡೋದ್ರ ಮೂಲಕ ಅವರನ್ನ ಷಟ್ಸ್ಥಲ ಜ್ಞಾನಿ, ಅವಿರಳ ಜ್ಞಾನಿ ಆಗುವಂತೆ ಮಾಡುವ ಕೆಲಸ ಕೂಡ ಅಲ್ಲಮನ ಅರಿವಿನ ಬೆಳಕೆ ಮಾಡುತ್ತೆ. ಮುಂದೆ ಮತ್ತೊಂದು ಮಹಾನ್ ಪ್ರತಿಭೆ ಬೆಳಗುವಂತೆ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ಮಾಡುತ್ತೆ. ಅದೇ ಅಕ್ಕ ಮಹಾದೇವಿಯದು. ಮನೆಯನ್ನ ಪ್ರವೇಶಿಸ್ಲಿಕ್ಕೆ ಬಂದಿದ್ದ ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡೋದಕ್ಕೆ ಹೆಬ್ಬಾಗಿಲಿನಲ್ಲೇನೆ ತಡೆಯುವಂತೆ ಕಿನ್ನರಿ ಬೊಮ್ಮಯ್ಯನವರನ್ನ ಅಲ್ಲಮ ಪ್ರಭುಗಳು ಕಳಿಸ್ತಾರೆ. ಕಿನ್ನರಿ ಬೊಮ್ಮಯ್ಯನವರ ಎಲ್ಲ ಪ್ರಶ್ನೆಗಳಿಗೆ ದಿಟ್ಟತನದಿಂದ ಸೂಕ್ತ ಉತ್ತರಗಳನ್ನ ನೀಡಿ ಮಹಾಮನೆಯನ್ನ ಅಕ್ಕ ಪ್ರವೇಶ ಮಾಡ್ತಾರೆ. ಅಲ್ಲಮ ಪ್ರಭುಗಳಿಗೆ ಅಂತರದಲ್ಲಿ ಮಹಾದೇವಿಯ ಆಧ್ಯಾತ್ಮದ ಹಿರಿತನ, ದೃಢತೆ, ಬದ್ಧತೆ, ವೈರಾಗ್ಯದ ಎಲ್ಲೆಗಳು ಇವೆಲ್ಲವೂ ತಿಳಿದಿದ್ರು ಕೂಡ ಅಲ್ಲಿದ್ದ ಎಲ್ಲ ಶರಣ ಸಮೂಹಕ್ಕೆ ಅದನ್ನ ತಿಳಿಪಡಿಸುವ, ದೃಢಪಡಿಸುವ ಸಲುವಾಗಿ ಅಕ್ಕ ಮಹಾದೇವಿಯವರಿಗೆ ಕಠಿಣ ಪರೀಕ್ಷೆಯನ್ನು ಒಡ್ಡಿ ಅವರನ್ನ ಹೊರಗೆ ಹಚ್ತಾರೆ. ಹೇಗೆ ಅಂದ್ರೆ, ಉದಮದದ ಯೌವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳುವುದಾದರೆ ಕುಳ್ಳಿರು, ಅಲ್ಲದಡೆ ತೊಡಗು ತಾಯಿ, ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳ ಎಲೆ ಅವ್ವ ಅಂತೇಳಿ ಅಕ್ಕಮಹಾದೇವಿಯನ್ನ ಪ್ರಶ್ನಿಸ್ತಾರೆ. ಅಕ್ಕಮಹಾದೇವಿ ಆಗ ಹೇಳ್ತಾಳೆ, ನಾನು ಉಡುತಡಿಯ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳ ಮಗಳು, ಬಾಲ್ಯದಿಂದಲೂ ಕೂಡ ಹರನನ್ನೇ ನನ್ನ ಪತಿಯನ್ನಾಗಿ ಸ್ವೀಕರಿಸಿದ್ದವಳು. ಆದ್ರೆ ಕೌಶಿಕನೆಂಬ ರಾಜ ನನ್ನ ಬಲವಂತವಾಗಿ ವಿವಾಹವಾದ. ವಿವಾಹ ಸಂದರ್ಭದಲ್ಲೇನೆ ನಾನು ಅವನಿಗೆ 3 ಷರತ್ತುಗಳನ್ನ ವಿಧಿಸಿದ್ದೆ. ಶಿವಪೂಜೆಗೆ, ಜಂಗಮ ಸೇವೆಗೆ ಮತ್ತು ಶಿವಕಾರ್ಯಗಳಿಗೆ ಅಡ್ಡಿಪಡಿಸಬಾರದೆಂದು 3 ಬಾರಿ ಆತ ಮುರಿದಿದ್ರಿಂದ ಅವನನ್ನ ತಿರಸ್ಕರಿಸಿ ನನ್ನ ಆರಾಧ್ಯ ದೈವ, ಆಧ್ಯಾತ್ಮ ಜೀವನದ ಪತಿ ಚೆನ್ನಮಲ್ಲಿಕಾರ್ಜುನನ ಹುಡುಕ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡಿಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾನು ಮಹಾದೇವಿ ಅನಂತ ಕಾಲದಿಂದ ಹರನನ್ನೇ ನನ್ನ ಪತಿಯನ್ನಾಗಿ ಪಡಿಬೇಕು ಅಂತ ಬಯಸಿದ್ದೆ. ಗುರು ಕೃಪೆಯಿಂದ ಈ ಜನ್ಮದಲ್ಲಿ ನನ್ನ ಆಸೆ ಸಿದ್ಧಿಸಿದೆ. ತಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೋಸ್ಕರ ನಾನು ಈ ಮಹಾಮನೆಗೆ ಅನುಭವ ಮಂಟಪಕ್ಕೆ ಬಂದಿದ್ದೇನೆ ಅಂತ ಅಕ್ಕ ಹೇಳಿದಾಗ, ದೇಹಾಭಿಮಾನದ ಬಗ್ಗೆ, ಅರಿಷಡ್ ವರ್ಗಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಅಲ್ಲಮ ಪ್ರಭುಗಳು ಅಕ್ಕನಿಗೆ ಕೇಳ್ತಾರೆ. ಅವಳಿಂದ ನಿಖರವಾದ, ದಿಟ್ಟವಾದ ಉತ್ತರಗಳನ್ನ ಪಡಿತಾರೆ. ಅಕ್ಕ ಹೇಳ್ತಾಳೆ ಒಂದ್ ಹಂತದಲ್ಲಿ, ಕಾಮ ನನ್ನಲ್ಲಿ ಹುಟ್ಟಿಯೇ ಇಲ್ಲ ಅಂದ ಮೇಲೆ ಗೆಲ್ಲುವ ಪ್ರಶ್ನೆಯೇ ಇಲ್ಲ, ಅವನ ತಲೆಯ ಬರಹವ ತೊಡೆದನು ಅಂತ ಹೇಳಿ ಅಕ್ಕ ಉತ್ತರಿಸ್ತಾಳೆ. ಅವಳ ನಿಜದ ನಿಲುವು ಅಲ್ಲಮರು ಆದಿ ಅನಾದಿ ನಾಮ ಸೀಮೆಗಳಿಲ್ಲದ ಮನೋಬಲವುಳ್ಳ ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ಪಸರಿಸಿದ್ದನ್ನ ಕಂಡು ಮೆಚ್ಕೊಳ್ತಾರೆ. ಮಾತ್ರ ಅಲ್ಲ, ಮಹಾದೇವಿಯನ್ನ ಅಕ್ಕ, ಜಗದಕ್ಕ ಅಂತ ಕರೆದು ಅವಳ ಪಾದಕ್ಕೆ ನಮೋ ನಮೋ ಅಂತ ಹೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಹೇಗೆ ಅಂದ್ರೆ, ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು, ಭಾವಗುಣ ನಾಸ್ತಿಯಾಗಿ ಮಹಾಪ್ರಭೆಯಾದಳು, ತಾನು ಇದಿರು ಎಂಬ 2 ಅಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯಂ ಲಿಂಗವಾದ ಮಹಾದೇವಿಯಕ್ಕಗಳ ನಿಲುವಿಂಗೆ ಶರಣರುತ್ತಿರ್ದೆನು ಅನ್ನುವ ಮೂಲಕ ಅಕ್ಕ ಮಹಾದೇವಿಯ ದೃಢ ಸಂಕಲ್ಪ, ಉದಾತ್ತ ವ್ಯಕ್ತಿತ್ವಕ್ಕೆ ಅಲ್ಲಮ ಪ್ರಭುಗಳು ಗೌರವವನ್ನ ಸೂಚಿಸ್ತಾರೆ. ಇದರೊಂದಿಗೆ ಶೂನ್ಯ ಸಿಂಹಾಸನದ ಪೀಠಾಧಿಪತಿಯಾಗಿ ಅವ್ರು ಮಾಡಿದ ಕೆಲಸ ಬಹಳ ದೊಡ್ಡದು. ಬಸವಣ್ಣನವರ ನೇತೃತ್ವದಲ್ಲಿ ಮಹಾಮನೆಯಲ್ಲಿ ಒಂದು ಕಡೆ ಧಾರ್ಮಿಕ ಕ್ರಾಂತಿ ನಡೆದ್ರೆ, ಇನ್ನೊಂದು ಕಡೆ ಸಮಾಜ ಸುಧಾರಣೆ, ಮತ್ತೊಂದು ಕಡೆ ನಿತ್ಯ ದಾಸೋಹ ನಡೀತಾ ಇತ್ತು. ಬಂದು ಸೇರುವ ಶರಣರಿಗೆ ಭಕ್ತಿ ಜ್ಞಾನದ ಮಾರ್ಗದರ್ಶನ, ಅನುಭವ ಮಂಟಪದಲ್ಲಿ ಚರ್ಚೆಗಳಿಂದ ಶರಣ ತತ್ವದ ಅನಾವರಣ, ಅನುಭಾವ ಸಾಹಿತ್ಯವನ್ನ
ವಚನಗಳ ರೂಪದಲ್ಲಿ ದಾಖಲಿಸೋದು, ಹೀಗೆ ಹಲವು ಚಟುವಟಿಕೆಗಳು ಏಕಕಾಲಕ್ಕೆ ಅಲ್ಲಿ ನಡೀತಾ ಇದ್ವು. ಅಂತ ಸಂದರ್ಭದಲ್ಲಿ ಶೂನ್ಯ ಸಿಂಹಾಸನದ ಪೀಠಾಧ್ಯಕ್ಷರಾಗಿ ಎಲ್ಲ ಸಾಧಕರ ಮನೋಗತಗಳನ್ನ ಅರಿತುಕೊಂಡು ಅದಕ್ಕೆ ತಕ್ಕ ಮಾರ್ಗದರ್ಶನವನ್ನ ಮಾಡುವ ಕೆಲಸವನ್ನ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ಅನಿಯಮಿತವಾಗಿ ಮಾಡ್ತಾ ಇತ್ತು. ಒಂದು ವೃಕ್ಷ, ಒಂದು ಮರ ಸದೃಢವಾಗಿ ಬೆಳೆದಾಗ ಅದನ್ನ ಆಶ್ರಯಿಸಿಕೊಂಡ ಪರಾವಲಂಬಿ ಸಸ್ಯಗಳು ಕೂಡ ಹೆಚ್ಚಾಗ್ತವೆ. ಅದೇ ರೀತಿ ಶರಣರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಸಂಖ್ಯೆ ಹೆಚ್ಚಾದಂತೆ ಹಲವು ಸಮಸ್ಯೆಗಳು ಕೂಡ ಅಲ್ಲಿ ಎದುರಾಗ್ತಾ ಇತ್ತು. ಕೆಲವರು ಕಪಟ ವೇಷಧಾರಿ ಶರಣರು, ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ಬೂಟಾಟಿಕೆ ಭಕ್ತರು ಕೂಡ ಇದರಲ್ಲಿ ತೊಡ್ಕೊಂಡಿದ್ರು. ಅವರ ಬಾಹ್ಯ ಲಾಂಛನಗಳಿಗೆ ಬಸವಣ್ಣನವರು ಮಾರು ಹೋಗ್ಬಿಡ್ತಾ ಇದ್ರು. ಲಿಂಗ ಕಟ್ಕೊಂಡು ಬಂದ ಕೂಡಲೇ ಅವರೆಲ್ಲರನ್ನೂ ಭಕ್ತರು ಅಂತ ಬಸವಣ್ಣ ಒಪ್ಕೊಂಡ್ಬಿಡ್ತಿದ್ರು. ಅಂಥವರಿಂದ ಆಗ್ತಾ ಇದ್ದ ಉಪಟಳಗಳು ಅರಿವಾದಾಗ ಅಲ್ಲಮ ಪ್ರಭುಗಳು ನಿಷ್ಪಕ್ಷಪಾತವಾಗಿ ಅವುಗಳನ್ನು ಪರಿಶೀಲಿಸಿ ಅವರನ್ನ ಖಂಡಿಸಿ ನಿಷ್ಠುರವಾಗಿ ತಿದ್ದುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಒಮ್ಮೆ ಅನುಭವ ಮಂಟಪದಲ್ಲಿ ಒಬ್ಬ ಶರಣರು ತಮ್ಮ ಪೂಜೆಗೆ ಹಾಲಿನ ಕೆನೆ ದೊರೀಲಿಲ್ಲ ಅಂತ ಜಗಳ ತೆಗಿತಾರೆ. ಆಗ ಅಲ್ಲಮ ಪ್ರಭುಗಳು ಆ ವೇಷಧಾರಿ ಭಕ್ತನನ್ನ ಗುರುತಿಸಿ ಈ ರೀತಿ ಛೇಡಿಸ್ತಾರೆ. ಹೇಗೆ ಅಂದ್ರೆ, ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನೇಮವ ಹಿಡಿದಾತ ದುಂಬಿಯಾಗಿ ಹುಟ್ಟುವ, ಇವು ಷಟ್ಸ್ಥಲಕ್ಕೆ ಹೊರಗು ಭಕ್ತಿ ನಿಷ್ಠೆ ಇಲ್ಲದವರ ಮೆಚ್ಚ ನಮ್ಮ ಗುಹೇಶ್ವರ ಅನ್ನುವ ಕಟುವಾದ ಮಾತುಗಳ ಮೂಲಕ ನೇಮಕ್ಕಿಂತಲೂ ಆತ್ಮ ಸಮರ್ಪಣೆನೇ ಬಹಳ ಮುಖ್ಯ ಭಕ್ತನಾದವನಿಗೆ ಅನ್ನೋದನ್ನ ಆ ಶರಣರಿಗೆ ಮತ್ತು ಅಲ್ಲಿಳಿದಿರ ಎಲ್ಲ ಶರಣರಿಗೂ ಕೂಡ ಮನವರಿಕೆ ಮಾಡ್ತಾರೆ. ಅಲ್ಲಮ ಪ್ರಭುಗಳು ಅಲ್ಲಿನ ಶರಣರಿಗೆ ಅವರವರ ಕಾಯಕಗಳ ಪರಿಭಾಷೆಗಳ ಮೂಲಕನೇ ಮಾರ್ಗದರ್ಶನ ಮಾಡ್ತಾ ಇದ್ದುದು ಬಹಳ ಮುಖ್ಯವಾದ ಸಂಗತಿಯಾಗಿತ್ತು. ಇಂಥ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ಆಧುನಿಕ ಸಂದರ್ಭದ ನಮ್ಮ ಜಗಮಗ ಅನಿಸ್ಕೊಳ್ತಾ ಇರುವ ಕತ್ತಲೆಯ ಅರಿವಿನ ಬೆಳಕು ಕೂಡ ಆಗಿದೆ ಅಂತ ನನಗನ್ಸತ್ತೆ. ಅಲ್ಲಮ ಪ್ರಭುಗಳು ಅಂದಿಗೂ ಇಂದಿಗೂ ಮತ್ತು ಎಂದಿಗೂ ಸಲ್ಲುವ ನಂದಾದೀಪವೇ ಈ ದೃಷ್ಟಿಯಲ್ಲಿ ಆಗಿದ್ದಾರೆ. ಅವರ ಚಿಂತನೆಗಳು, ಅವರ ಚಿಂತನೆಯ ಅರಿವಿನ ಬೆಳಕಿನ ಅರಿವು ದೇಶ ಕಾಲಾತೀತವಾದ ಎಲ್ಲಕ್ಕೂ ಸಲ್ಲುವಂತದ್ದಾಗಿದೆ ಅನ್ನೋದನ್ನ ಅವರನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ನಮಗೆ ಮನವರಿಕೆಯಾಗಲಿಕ್ಕೆ ಸಾಧ್ಯ ಇದೆ. ಆಧುನಿಕ ಸಂದರ್ಭದಲ್ಲಿ ನಾವು ಆಸ್ತಿ, ಹಣ, ಸಂಪತ್ತುಗಳೇ ನಮ್ಮ ಜೀವನದ ಅಂತಿಮ ಗುರಿ ಅಂತ ತಿಳ್ಕೊಂಡಿರುವಾಗ ಅದನ್ನ ತಪ್ಪು ಅಂತೇಳಿ ಅಲ್ಲಮ ಪ್ರಭುಗಳ ಮನವರಿಕೆ ಮಾಡ್ತಕ್ಕಂಥ ಮಾತು ಬಹಳ ಮುಖ್ಯವಾದದ್ದು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಈ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ರತ್ನವ ಕೆಡಗುಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಿನಗಿಂತ ಸಿರಿವಂತರಿಲ್ಲ ಎಲೆಮನೆವೆ ಅನ್ನುವ ಮಾತುಗಳ ಮೂಲಕ ಭೂಮಿ, ಬಂಗಾರ ಅಥವಾ ಸ್ತ್ರೀ, ಉಳಿದ ಯಾವುದೇ ಸಂಪತ್ತಾಗಿದ್ರು ಕೂಡ ಅದನ್ನ ನಾವ್ಯಾರು ಕೂಡ ಕೊನೆಗೆ ತಗೊಂಡು ಹೋಗೋದಿಲ್ಲ. ನಾವು ಹೋದ್ಮೇಲೂ ಕೂಡ ನಮ್ಮ ಹೆಸರಿನಲ್ಲಿ ಉಳಿಯೋದು ನಾವು ಪಡೆದ ಜ್ಞಾನ, ನಾವು ಹಂಚಿದ ಜ್ಞಾನವೇ ಬಹಳ ಮುಖ್ಯ ಅನ್ನೋದನ್ನ ಅಲ್ಲಮ ಪ್ರಭುಗಳು ಈ ಮಾತುಗಳ ಮೂಲಕ ಹೇಳ್ತಿದ್ದಾರೆ. 12ನೇ ಶತಮಾನಕ್ಕಾಗ್ಲಿ ಈಗ ಶರಣನನ್ನು ಆರಾಧಿಸುವ, ಶಿವನನ್ನ ಆರಾಧಿಸುವ ನಾವೆಲ್ಲರೂ ಕೂಡ ಬಹುತೇಕ ಭಕ್ತರು, ಸದ್ಭಕ್ತರು ಅನ್ಸ್ಕೊಂಡವರು ಕೂಡ ಯಾವ್ದಾದ್ರೂ ಒಂದು ಫಲವನ್ನ ನಿರೀಕ್ಷೆ ಮಾಡೇನೆ ಲಿಂಗ ಪೂಜೆಯಲ್ಲಿ ತೊಡಗ್ತೇವೆ. ಅಲ್ಲಮ ಪ್ರಭುಗಳು ಯಾವಾಗ್ಲೂ ಹೇಳ್ತಾ ಇದ್ರು, ಲಿಂಗ ಪೂಜೆ ಅಂದ್ರೆ ಅದರಿಂದ ಯಾವ ಫಲವನ್ನು ಕೂಡ ನಿರೀಕ್ಷೆ ಮಾಡಬಾರ್ದು ಅಂತ. ಪರಮಾತ್ಮನನ್ನ, ಶಿವನನ್ನ ಆರಾಧಿಸ್ತಾ ಹಲವು ಪ್ರತಿಫಲಗಳನ್ನ ಬೇಡುವ ಭಕ್ತರನ್ನ ಅಲ್ಲಮ ಪ್ರಭುಗಳು ಈ ರೀತಿ ಎಚ್ಚರಿಸ್ತಾರೆ. ಮಜ್ಜನಕ್ಕೆ ಎರೆದು ಫಲ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಪಾತಾಳಕ್ಕಲ್ಲದೆ. ಪತ್ರೆ ಪುಷ್ಪದಲ್ಲಿ ಅರ್ಚಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡಗಳಿಗೆ ಅಲ್ಲದೆ. ಸುವಿಧಾನವನ್ನು ಅರ್ಪಿಸಿ ಪ್ರಸಾದವ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಗಳಿಗಲ್ಲದೆ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ
ಸರ್ವ ಅನ್ಯಾಯಿಗಳನ್ನು ಏನೆಂಬೆ ಗುಹೇಶ್ವರ ಅಂತ ಹೇಳೋದ್ರ ಮೂಲಕ ಶಿವ ಅಥವಾ ದೇವರು ಭಕ್ತರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಅವನಿಗೆ ನಾವು ಕೊಡೋ ಯಾವುದೇ ಲೌಕಿಕ ಸಂಪತ್ತು ಕೂಡ ನಮ್ಮದಾಗಿರೋದಿಲ್ಲ. ನಮ್ಮದೇ ಅಂತ ಕೊಡ್ಬೇಕಾಗಿದ್ರೆ ನಮ್ಮ ಮನಸ್ಸನ್ನ ಅವನಿಗೆ ಅರ್ಪಿಸಿಕೊಂಡು ಸಂಪೂರ್ಣ ಸಮರ್ಪಣಾ ಭಾವದಿಂದ ಶಿವನನ್ನ ಧ್ಯಾನಿಸ್ಬೇಕು ಅನ್ನೋದನ್ನ ಅಲ್ಲಮ ಪ್ರಭುಗಳು ಈ ವಚನದ ಮೂಲಕ ಹೇಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆಧುನಿಕ ಸಂದರ್ಭದಲ್ಲಿ ಮತ್ತು ಶರಣರ ಕಾಲಕ್ಕೂ ಕೂಡ ಸಾಧಕರಾಗಬೇಕು ಅಂದ್ರೆ ಮೊದಲ ಹಂತದಲ್ಲಿ ನಾವು ಮಾಡಬೇಕಾದ ಕೆಲಸ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಶಮನಗೊಳಿಸ್ಕೊಳ್ಬೇಕಾಗಿತ್ತು. ಇಂದ್ರಿಯವನ್ನ ನಿಗ್ರಹಿಸೋದು ಬೇರೆ, ಶಮನಗೊಳಿಸೋದು ಬೇರೆ. ಬೇರೆ ಧರ್ಮಗಳೆಲ್ಲ ಇಂದ್ರಿಯವನ್ನು ನಿಗ್ರಹಿಸಬೇಕು ಅಂತ ಹೇಳ್ತಾವೆ, ಜೈನ ಇತ್ಯಾದಿ ಧರ್ಮಗಳು. ಆದ್ರೆ ಶರಣರ ಧರ್ಮ ಆ ರೀತಿ ಹೇಳೋದಿಲ್ಲ. ಅವುಗಳನ್ನ ಶಮನಗೊಳಿಸ್ಕೊಳ್ಬೇಕು, ಅವುಗಳ ಇಚ್ಛೆಯನ್ನ ಅರಿದು ನಮ್ಮ ಬದುಕನ್ನ ನಡೆಸಬೇಕು ಅಂತ ಹೇಳುತ್ತೆ. ಅಲ್ಲಮನ ಅರಿವಿನ ಬೆಳಕು ಕೂಡ ಅದನ್ನ ಹೇಳುದು. ಬಹಳ ಸುಂದರವಾದ ವಚನದ ಮೂಲಕ ಅದನ್ನ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತ್ತು ಕಾಣ ಗುಹೇಶ್ವರ ಅನ್ನುವ ವಚನದಲ್ಲಿ ಒಂದು ಸುಂದರವಾದ ತುಂಬಿದ ಆಸೆ ಆಕಾಂಕ್ಷೆಗಳು, ಲೋಭ ಮೋಹ ಮದಮತ್ಸರ ಅನ್ನುವ ತುಂಬಿದ ಬಂಡಿಗೆ ನಮ್ಮ ದೇಹವನ್ನ ಹೋಲಿಸುವ ಬಸವಣ್ಣನವರು ಅಲ್ಲಮ ಪ್ರಭುಗಳು ಅದನ್ನ ನಡೆಸುವವರು ಯಾರು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು ಅಂತಕ್ಕಂಥ 5 ಮಾನಿಸರು ಅದನ್ನ ನಡೆಸ್ತಾರೆ. ಆ 5 ಒಬ್ಬರಿಗೊಬ್ರು ಸಮ ಇಲ್ಲ. ಒಬ್ಬೊಬ್ಬರ ಆಸೆ ಆಕಾಂಕ್ಷೆ ಅಭಿರುಚಿಗಳು ಬೇರೆ ಬೇರೆ ಆಗಿರ್ತಾವೆ. ಕಣ್ಣು ಏನನ್ನೋ ನೋಡಕ್ ಬಯಸತ್ತೆ, ಕಿವಿ ಏನೋ ಕೇಳಕ್ ಬಯಸತ್ತೆ, ಚರ್ಮ ಏನನ್ನೋ ಸ್ಪರ್ಶಿಸ್ಲಿಕ್ಕೆ ಬಯಸತ್ತೆ. ಹಿಂಗೆ ಆ 5 ಆಸೆ ಕನಸುಗಳು ಆಕಾಂಕ್ಷೆಗಳು ಬೇರೆ ಬೇರೆ ಆಗಿರುವಾಗ ಅವುಗಳ ಇಚ್ಛೆಯನ್ನು ಅರಿತು ಅವುಗಳನ್ನ ಸಮನ್ವಯಗೊಳಿಸಿ ಅವುಗಳನ್ನ ಏಕಾಗ್ರಗೊಳಿಸಿ ಈ ದೇಹ ಅನ್ನೋ ಬಂಡಿಯನ್ನ ಚಲಿಸೋದನ್ನ ನಾವು ಕಲ್ತ್ರೆ ನಮ್ಮ ಬದುಕಿನ ಬಂಡಿ ಸರಿಯಾದ ಮಾರ್ಗದಲ್ಲಿ ಸಾಗತ್ತೆ. ಇಲ್ಲದೆ ಹೋದರೆ ನಮ್ಮ ಜೀವನದ ಆಧಾರ ಭಾಗವೇ ಮುರಿದು ಹೋಗುತ್ತೆ ಅನ್ನುವ ಅರಿವಿನ ಬೆಳಕನ್ನ ಈ ವಚನದ ಮೂಲಕ ಅಲ್ಲಮ ಪ್ರಭುಗಳು ನಮಗೆ ಸೂಚಿಸ್ತಾ ಇದ್ದಾರೆ. ಎಲ್ಲ ಕಾಲಕ್ಕೂ ಮತ್ತು ಆಧುನಿಕ ಕಾಲದಲ್ಲಿ ಡಾಂಬಿಕತೆ ಅನ್ನೋದು ಮತ್ತಷ್ಟು ಹೆಚ್ಚಾಗ್ತಿದೆ. ಕೊರಳಲ್ಲಿ ಲಿಂಗವನ್ನ ಕಟ್ಕೊಂಡ್ರೆ, ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡ್ರೆ ಸಾಕು, ನಾವೆಲ್ಲ ಶರಣರು ಅಂತ ಬೀಗ್ತಿದ್ದೀವಿ. ಅಂಥ ಡಾಂಬಿಕತೆಯನ್ನ ಅಲ್ಲಮನ ಅರಿವಿನ ಬೆಳಕು ಬಹಳ ಕಟುವಾಗಿ ಟೀಕಿಸ್ತದೆ. ಹೇಗೆ ಅಂದ್ರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ, ಇಂತಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಅನ್ನೋ ಮೂಲಕ ನಮಗೆ ಹಸಿವಾಗಿದೆ ಅಂದ್ರೆ ಪ್ರಸಾದವನ್ನ ದುಡಿದು ಮೊದಲು ದುಡಿಬೇಕು, ಆಮೇಲೆ ಪ್ರಸಾದವನ್ನ ಸ್ವೀಕರಿಸಬೇಕು. ಆಗ ಸಂತೃಪ್ತಿಯ ಭೋಜನ ನಮಗಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೊರತುಪಡಿಸಿ ಹೊಟ್ಟೆ ಮೇಲೆ ಮೃಷ್ಟಾನ್ನದ ಬುತ್ತಿಯನ್ನ ಕಟ್ಕೊಂಡ್ರೆ ಹೊಟ್ಟೆ ಹಸಿವು ನಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೇನೆ ಅರಿವಿನ ಕುರುಹಾಗಿರುವ ಲಿಂಗವನ್ನ ದೇಹದ ಮೇಲೆ ಧರಿಸ್ಕೊಳ್ಳೋದು ನಮ್ಮ ಆತ್ಮವನ್ನ ಶುದ್ಧಿಗೊಳಿಸ್ಕೊಳ್ಳಿಕ್ಕೆ, ಆ ಆತ್ಮವನ್ನ ಪರಮಾತ್ಮನ ನೆಲೆಗೆ ಏರಿಸ್ಲಿಕ್ಕೆ. ಹಂಗಾಗಿ ಆ ಉದ್ದೇಶದಿಂದ ಲಿಂಗವನ್ನ ಕಟ್ಕೊಳ್ಳೋದೇ ಹೊರತು ಬರೀ ಅಂಗದ ಮೇಲೆ ಲಿಂಗ ಸ್ವಾಯತ್ತ ಆದ ಕೂಡಲೇ ನಾವೆಲ್ಲ ಭಕ್ತರಾಗೋದಿಲ್ಲ. ಸುಮ್ಮನೆ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಅಥವಾ ಕಾಡಿನಲ್ಲಿ ಹೋಗುವಾಗ ಒಂದು ಮುಳ್ಳಿನ ಪೊದೆ ಇದೆ ಅಂದ್ರೆ ಆ ಮುಳ್ಳಿನ ಪೊದೆ ಮೇಲೆ ಒಬ್ರು ಯಾರೋ ಬಂದು ಕಲ್ಲನ್ನ ಒಗಿತಾರೆ, ಇನ್ನೊಬ್ರು ಯಾರೋ ಒಂದಿಷ್ಟು ಕುಂಕುಮ ಎಣ್ಣೆಯನ್ನು ಹಾಕ್ತಾರೆ, ಅದೇ ದೇವರಾಗ್ಬಿಡಲ್ಲ. ಆಧುನಿಕ ಸಂದರ್ಭದಲ್ಲಿ ಮೌಢ್ಯಕ್ಕೊಳಗಾಗಿರೋ ನಾವು ಅದನ್ನು ಕೂಡ ದೇವರಂತೆ ತಿಳ್ಕೊಂಡ್ಬಿಡ್ತೇವೆ. ಅಂತ ಕಲ್ಲು ಲಿಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮುಳ್ಳು ಪೊದೆ ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕಸ್ಮಿಕವಾಗಿ ಅಲ್ಲಿ ಕಲ್ಲು ಎಸ್ತಿದ್ದಾನಲ್ಲ ಅವನು ಕೂಡ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಡಾಂಬಿಕರನ್ನ ಕಂಡ್ರೆ, ತೋರಿಕೆಗೋಸ್ಕರ ಭಕ್ತಿಯನ್ನ ಪ್ರದರ್ಶನ ಮಾಡುವವರನ್ನ ಕಂಡ್ರೆ ನಾನು ನಾಚ್ತೇನೆ ಅಂತ ಹೇಳೋದ್ರ ಮೂಲಕ ಡಾಂಬಿಕ ಭಕ್ತಿಯನ್ನ ಅಲ್ಲಮ ಪ್ರಭುಗಳು ಬಹಳ ಕಟುವಾಗಿ ಈ ವಚನದಲ್ಲಿ ಟೀಕಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂತ ಡಾಂಬಿಕತೆಯನ್ನ ಬಿಟ್ಟು ಬದುಕಿದ್ದೇ ಆದ್ರೆ, ನಿಜ ಭಕ್ತಿಯನ್ನ ಅನುಸರಿಸಿದ್ದೇ ಆದ್ರೆ ನಮ್ಮ ಆತ್ಮಗಳೇ ಪರಮಾತ್ಮ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕು ನಮ್ಮ ತೋರಿಸ್ಕೊಡ್ತದೆ. ಅಲ್ಲಮ ಪ್ರಭು ಎಷ್ಟೊಂದು ನಿಷ್ಠೂರಿ ಆಗಿದ್ರು ಅಂದ್ರೆ ಒಂದು ಹಂತದಲ್ಲಿ ದೇವರಿಗೇನೆ ಪ್ರಶ್ನೆ ಮಾಡ್ತಾರ ಅವ್ರು.
ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ, ನಾದೇವ ಕಾಣ ಗುಹೇಶ್ವರ ಅನ್ನುವ ಮೂಲಕ ಗುಹೇಶ್ವರನಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ದೇವರು ನಾನಲ್ದೆ ನೀನು ದೇವ್ರ ಅಂತ ಮೊದಲನೇ ಸಾಲ ಇರೋದು. ನೀನು ದೇವರಲ್ಲ ಅನ್ನೋ ಪರೋಕ್ಷ ಮಾತು ಕೂಡ ಅಲ್ಲಡಗಿದೆ. ಯಾಕೆ ಅಂದ್ರೆ ನೀ ದೇವರಾಗಿದ್ರೆ ನನ್ನನ್ನ ಅಂದ್ರೆ ನನ್ನಂತೆ ಈ ಭೂಮಿ ಮೇಲಿರುವ ಅಸಂಖ್ಯಾತ ಜನರನ್ನ ಹಸಿವೆಯಿಂದ ನರಳುವಂತೆ ಮಾಡ್ತಾ ಇದೀಯಾ, ನೀರಿಲ್ದೆ ಸಾಯುವಂತೆ ಮಾಡ್ತಾ ಇದೀಯಲ್ಲ. ಅದಕ್ಕಾಗಿ ನೀನು ದೇವರಲ್ಲ, ನಾನು ದೇವರು. ಯಾಕೆ ನಾನು ದೇವರು ಅಂದ್ರೆ ನಾನು ನನ್ನ ಹತ್ರ ಇಲ್ದೇ ಇದ್ರೂ ಕೂಡ ಹುಡುಕಾಡಾದ್ರೂ ಒಂದು ಕುಟುಕು ನೀರನ್ನ ಅವರಿಗೆ ಕೊಡ್ತೇನೆ. ಆರೈದು ಒಂದು ಕುಡಿತೆ ಉದಕವ ನೆರವೆ. ನನ್ನ ಹತ್ರ ಇಲ್ದೇ ಇದ್ರೂ ಕೂಡ ಅವರಿಗೆ ಕಷ್ಟಪಟ್ಟಾದ್ರೂ ಒಂದು ಕುಟುಕು ನೀರನ್ನು ಕೊಟ್ಟು ಅವ್ರನ್ನ ಬದುಕಿಸುವ ಕೆಲಸವನ್ನು ಮಾಡ್ತೇನೆ, ಅವ್ರು ಯಾರೇ ಆಗಿದ್ರು ಕೂಡ. ಅದೇ ರೀತಿ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ. ನನ್ನ ಜೊತೆಗಿರುವ ಸಹಮಾನವರು ಹಸಿವಿನಿಂದ ನರಳ್ತಾ ಇದ್ರೆ ನಾನು ಅವರಿಗೆ ಒಂದು ತುತ್ತಾದ್ರೂ ಆಹಾರವನ್ನು ಕೊಟ್ಟು ಅವರ ಹಸಿವನ್ನ ನೀಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಆ ಕಾರಣಕ್ಕೆ ನಾನೇ ದೇವರು. ದೇವರು ಅಂದ್ರೆ ಹಸಿದಾಗ ಆಹಾರವನ್ನು ಕೊಡೋದು, ಬಾಯಾರಿಕೆ ಆದವರಿಗೆ ನೀರನ್ನು ಕೊಡೋದು. ದೇವರು ಕೊಡಲ್ಲ, ಮನುಷ್ಯರಾಗಿರುವ ನಾವು ಅಂಥ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಸಾಮಾನ್ಯ ಆತ್ಮವೇ ಪರಮಾತ್ಮನ ನೆಲೆಗೆ ಏರಬಹುದು ಅನ್ನುವ ಅಂತಿಮ ಗುರಿಯನ್ನ ನಮಗೆ ಅಲ್ಲಮನ ಅರಿವಿನ ಬೆಳಕು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇಂತಹ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕಿನಲ್ಲಿ ಸಾಗಿದ್ದೇ ಆದ್ರೆ, ಅಲ್ಲಮ ಪ್ರಭುಗಳ ಮಾತಿನಲ್ಲೇ ಹೇಳೋದಾದ್ರೆ ಅವರೊಂದು ವಚನದಲ್ಲಿ ಹೇಳ್ತಾರೆ, ಕಂಡುದೆಲ್ಲ ಪಾವನ, ಕೇಳಿತ್ತೆಲ್ಲ ಪರಮಬಹುದೈ, ಮುಟ್ಟಿತ್ತೆಲ್ಲ ಪರುಷದ ಸೋಂಕು, ಒಡನೆ ನುಡಿದವರೆಲ್ಲ ಸದ್ಯೋನ್ಮುಕ್ತರು, ಸುಳಿದ ಸುಳುಹೆಲ್ಲ ಜಗತ್ಪಾವನ, ಮೆಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರ, ಸೋಂಕಿದ ಜಲವೆಲ್ಲ ಪುಣ್ಯ ತೀರ್ಥಂಗಳು, ಶರಣೆಂದು ಭಕ್ತಿಯ ಮಾಡಿದವರೆಲ್ಲರೂ ಸಾಯುಜ್ಯರು. ಗುಹೇಶ್ವರ, ನಿಮ್ಮ ಸುಳುಹಿನ ಸೊಗಸನ್ನು ಉಪಮಿಸಬಾರದು ಅಂತ ಹೇಳುವ ಅಲ್ಲಮ ಪ್ರಭುಗಳ ಮಾತು ಅವರ ಅರಿವಿನ ಬೆಳಕಿನಲ್ಲಿ ಸಾಗಿದ್ರೆ ನಮ್ಮ ಜೀವನದಲ್ಲೂ ಕೂಡ ಇಂಥದ್ದೇ ಪ್ರಸಂಗಗಳು, ಇಂಥದ್ದೇ ಪಾವನ ಸಂದರ್ಭಗಳು ನಮಗೆ ಎದುರಾಗ್ತವೆ ಅನ್ನೋದಕ್ಕೆ ಅವರ ಅರಿವಿನ ಬೆಳಕನ್ನ ಸಾಕ್ಷಾತ್ಕರಿಸಿಕೊಂಡವರಿಗೆ ಅದನ್ನು ಮನನ ಆಗ್ಲಿಕ್ಕೆ ಸಾಧ್ಯ. ಅಂಥ ಅಲ್ಲಮ ಪ್ರಭುಗಳ ಅರಿವಿನ ಬೆಳಕಿನಲ್ಲಿ ನಾವೆಲ್ಲ ಸಾಗ್ಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಮಾತುಗಳ ಜೊತೆ ನಾನು ಆರಂಭದಲ್ಲಿ ಹೇಳಿದಂತೆ ಅಲ್ಲಮ ಎಂದರೆ ಜ್ಞಾನ, ಅಲ್ಲಮ ಎಂದರೆ ಅನುಭಾವ, ಅಲ್ಲಮ ಎಂದರೆ ನಿಜ ಜಂಗಮ, ಅಲ್ಲಮ ಎಂದರೆ ಅಲೆಮಾರಿ, ಅಲ್ಲಮ ಎಂದರೆ ನ್ಯಾಯನಿಷ್ಠೂರಿ, ಅಲ್ಲಮ ಎಂದರೆ ಬಯಲು, ಅಲ್ಲಮ ಎಂದರೆ ಶೂನ್ಯ. ಇಂತಹ ಅಲ್ಲಮ ಪ್ರಭು ಎಂಬ ಬೃಹತ್ ಆನೆಯಂತಿರುವ ಕರಿಯನ್ನ ನನ್ನ ಈ ಅರ್ಧ ಗಂಟೆಯ ಉಪನ್ಯಾಸದಲ್ಲಿ ಹಿಡಿಯುವ ಒಂದು ಸಣ್ಣ ಪ್ರಯತ್ನವನ್ನ ನಾನಿವತ್ತು ಮಾಡಿದ್ದೇನೆ. ಈ ಅವಕಾಶಕ್ಕಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಆದಿಯಾಗಿ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಕೇಳಿದ ತಮ್ಮೆಲ್ರಿಗೂ ವಂದಿಸಿ ನನ್ನ ಮಾತುಗಳಿಗೆ ಅಲ್ಪ ವಿರಾಮವನ್ನು ನೀಡ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಪ್ರಭಾ ಮೇಡಮ್. ಅತ್ಯಂತ ಪ್ರಬುದ್ಧವಾಗಿ ಅರಿವಿನ ಬೆಳಕು ಅಲ್ಲಮ್ಮ ಅವರ ಬಗೆಗೆ ಪ್ರೊಫೆಸರ್ ರಾಜಶೇಖರ್ ಬಿರಾದಾರ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಅವರಿಗೆ ಅತ್ಯಂತ ಧನ್ಯವಾದಗಳು. ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ತಮ್ಮ ನುಡಿಗಳನ್ನಾಡಬೇಕಾಗಿ ವಿನಂತಿ. ರಾಜಶೇಖರ್ ಬಿರಾದಾರ್ ಅವರು ಪಕ್ಕದ ಯರಗಟ್ಟಿಯವರು ಅಲ್ಲಮನ ಹಲವಾರು ವಿಚಾರಗಳನ್ನ ಬೇರೆ ಬೇರೆ ಹಂತದೊಳಗ, ಅದರಲ್ಲೂ ವಿಶೇಷವಾಗಿ ಶೂನ್ಯ ಸಂಪಾದನೆಯ ಕೆಲ ಪ್ರಸಂಗಗಳನ್ನ ಮುಂದಿಟ್ಕೊಂಡು ಅಲ್ಲಮರನ್ನ ಸಿದ್ದರಾಮ ಇರ್ಬೋದು, ಗೋರಕ್ಷಕ ಇರ್ಬೋದು, ಅಕ್ಕಮಾದೇವಿಯ ಪರೀಕ್ಷೆಗಳಿರ್ಬೋದು,
ಅದರ ಆಚೆಗೆ ಅಲ್ಲಮ್ಮ ಜಗತ್ತಿನ ಬಹುದೊಡ್ಡ ಕಾಲಜ್ಞಾನಿ ಅಂತಕ್ಕಂಥದ್ದು, ಬಹಳಷ್ಟು ವಚನದೊಳಗೆ ಆತನ ವೈಜ್ಞಾನೀಕರಣ, ಎಂಬ ಕೂಸಿಂಗೆ ಬೆನ್ನೇನಿಕ್ಕಿ ಹೆಸರಿಟ್ಟವರಾರು ಅಕಟಕಟ ಶಬ್ದದ ಲಜ್ಜೆ ನೋಡ ಅಂತಕ್ಕಂಥ, ಬಹುಶಃ ಉದಕದೊಳಗೆ ಕಿತ್ತು ಹುಟ್ಟಿ ಸುಡುತ್ತಿಹುದು ಕಂಡೆ, ಗಗನದಲ್ಲಿ ಮಾಮರವ ಕಂಡೆ, ಪಕ್ಕವಿಲ್ಲದ ಹಕ್ಕಿ ಭುವಿಯ ನಂಗದ ಕಂಡೆ, ಕಾಣ ಗುಹೇಶ್ವರ ನಿಮ್ಮ ಕಾಲದ ಬೆಣ್ಣಾನ. ನಮಗೆ ಆರಂಭದೊಳಗ ನೀರೊಳಗೆ ಬೆಂಕಿ ಹುಟ್ಟಿದ್ವಿ ಅಂತಂದಾಗ ಆ ಸಮಕಾಲೀನ ಶರಣರಿಗೆ, ಜನರಿಗೆ ಏನ್ ಹೇಳ್ತಾನೆ ನೀವು ಅಲ್ಲಮ್ಮ ಅಂತಕ್ಕಂಥ ಒಂದು ಉತ್ಸುಕತೆ ಮೂಡಿರ್ಬೋದು. ಉದಕದೊಳಗೆ ಇವತ್ತಿನ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ನೀರಿನೊಳಗ ಬೆಂಕಿ ಅದ, ಉದಕದೊಳಗೆ ಕಿತ್ತು ಹುಟ್ಟಿ ಸುಡುತ್ತಿಹುದು ಕಂಡೆ ಅಂತಕ್ಕಂಥದ್ದು. ಗಗನದಲ್ಲಿ ಮಾಮರವ ಕಂಡೆ. ಇವತ್ತು ನಾಸಾದ ವಿಜ್ಞಾನಿಗಳು ಎಲ್ಲ ಉಪಗ್ರಹಗಳಲ್ಲಿ ಸಸ್ಯಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಮಾಮರಗಳನ್ನು ನಡೀತಾ ಇದ್ದಾರೆ. ಗಗನದಲ್ಲಿ ಮಾಮರವ ಕಂಡೆ. ಪಕ್ಕವಿಲ್ಲದ ಹಕ್ಕಿ ಅಂತಕ್ಕಂಥದ್ದು ಯಾವ ದುರಾತ್ಮಕ ರೆಕ್ಕೆಗಳಿಲ್ಲ, ಹಕ್ಕಿಗಳಿಲ್ಲ, ಅದು ಇಡೀ ಜಗತ್ತನ್ನ ನುಂಗಬಲ್ಲದು ಅಂತಕ್ಕಂಥ. ನೋಡ ಗುಹೇಶ್ವರನಿನ ಕಾಲದ ಭಿನ್ನಾನ ಅಂತಕ್ಕಂಥ. ನಾನು ಈ ಸಂದರ್ಭದೊಳಗ ಅಲ್ಲವರನ್ನ ನೋಡ್ತಕ್ಕಂಥ ರೀತಿ, ಅವ್ರು ಹೇಳಿದ್ರು, ಬಸವಣ್ಣನ ಪ್ರಶ್ನೆ ಮಾಡಿದ್ರು, ಹಡಪದ ಅಪ್ಪಣ್ಣನನ್ನ ಕಳಿಸಿಕೊಟ್ರು ಅಂತಕ್ಕಂಥ ಕೆಲ ಪ್ರಸಂಗಗಳನ್ನ ಅವ್ರು ಹೇಳಿದ್ರು. ಅವು ಬಸವ ಭಕ್ತರ ಅಥವಾ ಒಂದು ಭಾವನೆಗಳನ್ನ ಮೌಲ್ಯೀಕರಿಸತಕ್ಕಂಥ ಒಂದು ಕೆಲ ಪ್ರಸಂಗಗಳನ್ನ ಶೂನ್ಯ ಸಂಪಾದನಕಾರರು, ಅದರಲ್ಲೂ ವಿಶೇಷವಾಗಿ ಹಲಗೆಯಾರ ಮಾಡಿದ ಅಂತಕ್ಕಂಥ. ಅವ್ರು ಬರಲಿಲ್ಲ. ಆವಾಗ ಅಲ್ಲಮರಿಗೆ ಬಹಳ ಸಿಟ್ಟು ಬಂತು. ಲಿಂಗ ಪೂಜೆ ಮಾಡ್ಕೊಂಡು ಕುಂತ ನನ್ನ ಭೇಟಿಗೆ ಬರಲಿಲ್ಲ ಅಂತಕ್ಕಂಥ ಕೋಪ, ಅದೊಂದು ಪ್ರಸಂಗವನ್ನ ಇಟ್ಟಾರ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥದ್ದು ಇವತ್ತ ಪರಿಷ್ಕರಣೆ ಮೂಲಕ ನೋಡಿದಾಗ ಬಸವಣ್ಣನೇ ಹೇಳ್ತಾರ, ಸಮಯೋಚಿತ ಲಿಂಗ ಪೂಜೆ, ಸಾಂದರ್ಭಿಕ ಲಿಂಗ ಜಂಗಮ ಸೇವೆ ಅಂತಕ್ಕಂಥದ್ದು. ಜಂಗಮ ಸೇವೆಗೆ ಬಹುಶಃ ಜಂಗಮ ಪ್ರೇಮಿ ಬಸವಣ್ಣನಷ್ಟು ಯಾರೂ ಇಲ್ಲ ಅಂತಕ್ಕಂಥದ್ದು ಚನ್ನಬಸವಣ್ಣ ವಚನದಾಗೂ ಕಾಣ್ತತಿ. ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು, ವಿದ್ಯಾ ಸಾಧಕರೆಲ್ಲ ಕೊಲೆಗೆಟ್ಟು ಹೋದರು ಅಂತಕ್ಕಂಥ ಹೇಳ್ತಾ, ಲಿಂಗ ಸಾಧಕರೆಲ್ಲ ಭೂಭಾರಿಗಳಾದರು. ಲಿಂಗವನ್ನು ಕಟ್ಕೊಂಡು ನಾ ಲಿಂಗ ಪೂಜೆ ಮಾಡ್ತೀನಿ ಭೂಭಾರಿಗಳಾದರು. ಜಂಗಮ ಸಾಧಕರು ನಮ್ಮ ಕೂಡಲ ಚೆನ್ನ ಸಂಘನಲ್ಲಿ ಜಂಗಮ ಸಾಧಕ ಬಸವಣ್ಣನೊಬ್ಬಣಿ ಅಂತಕ್ಕಂಥದ್ದು. ಹೀಗಾಗಿ ಅವರನ್ನ ಸಾನೆ ಹಿಡಿತಕ್ಕಂಥ ಕೆಲಸ ಅಲ್ಲಮರು ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳಿದ್ರು. ಅಲ್ಲಮರು ಇಡೀ ಕಲ್ಯಾಣ ಕ್ರಾಂತಿಗೆ ಒಂದು ಹೊಸ ಭಾಷೆ ಮತ್ತು ಮುನ್ನುಡಿಯನ್ನು ಬರೆದ್ರು. ಸಾನೆ ಹಿಡಿತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಶರಣರು ಪರಸ್ಪರ ಮಾಡ್ಯಾರ. ಅದಕ್ಕೆ ಲಕ್ಕಮ್ಮ ಬಸವಣ್ಣನ ಕೇಳ್ತಾಳ, ಈಸಕ್ಕಿ ಆಸೆ ನಿಮಗೆ ತಕ್ಕೆ, ಹೋಗಿ ಸುರಿಬಾ ಬಸವಣ್ಣ ಏನು ಕಾಯಕವು ನಿಂದಿತ್ತು ಹೋಗ ನಾಳ್ದ ಒಡೆಯನೆ ಅಂತಕ್ಕಂಥದ್ದು. ಬೇಡುವರಿಲ್ಲದೆ ಬಡವನಾದೇನೆ ಅಂತ ಬಸವಣ್ಣ ಆದಾಗ ನೀನೆಷ್ಟು ಹೇಗೆ ಕೇಳ್ತಿ ಅಂತಕ್ಕಂಥ ಪ್ರಶ್ನೆಯನ್ನ ಮಡಿವಾಳ ಮಾಚಿದೇವ ಬಸವಣ್ಣ ಕೇಳ್ತಾನೆ. ಶರಣಸತಿ ಲಿಂಗಪತಿ ಅಂತ ಬಸವಣ್ಣ ಹೇಳಿದಾಗ ಆ ಕಾಲದ ತಳ ಸಮುದಾಯದ ಅಂಬಿಗರ ಚೌಡಯ್ಯ ಬಸವಣ್ಣ ಕೇಳ್ತಾರ, ಶರಣಸತಿಯಾದ ಬಗೆ ಅಂತೂ ಲಿಂಗಪತಿಯ ಶರಣಸತಿ ಹೆಂಗಾತಿ, ಉಭಯ ಭಾವ ನಿಮ್ಗೆ ಹೆಂಗ್ ಬಂತು ಅಂತಕ್ಕಂಥ. ಲಿಂಗಾಂಗ ಒಂದಾದ್ಮೇಲೆ ಮತ್ತೆ ಉಭಯ ಹೆಂಗ್ ಬಂತು ಅಂತಕ್ಕಂಥ. ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯೊಳಗ ಬಸವಣ್ಣನವರು ಸ್ಥಾಪಿಸಿದಂತ ಅನುಭವ ಮಂಟಪವೇ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಸತ್ತಾತ್ಮಕ ನೇರವಾಗಿ ವಿಚಾರ ಮಾಡ್ತಕ್ಕಂಥ ಒಂದು ಸಂಸ್ಥೆ, ಹೈಲಿ ಇಂಟೆಲೆಕ್ಚುಯಲ್ ಸಂಸ್ಥೆ. ಅದು ಬಹಳಷ್ಟು ಜನಸಾಮಾನ್ಯರನ್ನು ಒಳಗೊಂಡಂತ ಸಂಸ್ಥೆಗಳ. ಅಲ್ಲಿ ಉದಮದ ಯೌವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ, ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕೊಡು. ಅದೊಂದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬೀಳ್ತಕ್ಕಂಥ ಒಂದು ವಿಚಾರಗಳನ್ನ ಶೂನ್ಯ ಸಂಪಾದನಕಾರರು ಅದನ್ನ ನಾಟಕೀಯ ಒಂದು ಸನ್ನಿವೇಶದೊಳಗೆ ಮಹಾಕಾವ್ಯದೊಳಗೆ ಇಟ್ಟಾಗ ಅದು ರಂಜನೆಗಾಗಿ ಜನರನ್ನ ಒಂದು ರೀತಿಯಾಗಿ ಒಯ್ಯಬೇಕು ಅಂತ ತಿಳ್ಕೊಂಡು ಆ ಶೂನ್ಯ ಸಂಪಾದನಕಾರ ಮಾಡಿದ್ರು. ಆದ್ರ ನಮ್ಮ ಪ್ರಭುಲಿಂಗಲೀಲೆ ಬರೆದಂತ ಚಾಮರಸರೊಳಗ ಮೊಟ್ಟ ಮೊದಲಿಗೆ ಚಾಮರಸ ಹೇಳ್ತಾನೆ ಕಾವ್ಯ. ಅದರ ಪ್ರಭುಲಿಂಗಲೀಲೆಯೇ ಸಂಪೂರ್ಣವಾಗಿ ಅಲ್ಲಿ ಎಷ್ಟು ತಗೊಂಡು ಹೋಗ್ತಾರಂತಂದ್ರೆ, ಕಾಯ್ದೊಳು ಗುರುಲಿಂಗ ಜಂಗಮ ದಾಯತ್ವ ಅರಿಯಲ್ಕೆ ಶುಲಭೋಪಾಯದಿಂದ ದರೆದಿಟ್ಟು ಕಾವ್ಯ ತೋರಿಸಿ ಬಾಹ್ಯ ಕರಸ್ಥಳಕ್ಕೆ ಕುರಿಹಾಗಿ ತಂದರಿಸಿಟ್ಟು ದಾಯದೋರಿ ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವಣ್ಣನವರನ್ನ ನೆನೆಯತಕ್ಕಂಥ ಯಾರೂ ಇಲ್ಲ. ಎಲ್ಲರೂ ಕೂಡ ಹೇಳ್ತಾರ, ಶಿವಗುರುವೆಂದು ಬಲ್ಲಾತನೆ ಗುರು, ಶಿವಲಿಂಗವೆಂದು ಬಲ್ಲಾತನೆ ಗುರು, ಶಿವ ಜಂಗಮವೆಂದು ಬಲ್ಲಾತನವೆರು, ಶಿವ ಆಚಾರವೆಂದು ಬಲ್ಲಾತನೆ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೆವರು, ಇಂತಿ ಪಂಚವಿಧ ಪಂಚಬ್ರಹ್ಮವನ್ನು ಅರಿತ ಮಹಾ ಸಂಗನ ಬಸವ ಎನಗೆಯು ಗುರು ನಿನಗೆಯು ಗುರು ಕಾಣ ಗುಹೇಶ್ವರ ಅಂತಕ್ಕಂಥದ್ದು.
ಅಲ್ಲಮ ಹೇಳ್ತಾರ, ನನ್ನನ್ನು ಬಸವನನ್ನಾಗಿ ಮಾಡದೆ ಅಲ್ಲಮನನೇಕೆ ಹುಟ್ಟಿಸಿದೆ ಗೋಯಿಶ್ವರ ಅಂತೇಳಿ ದೇವರ ಜೊತೆಗೆ ಜಗಾಡ್ತಕ್ಕಂಥ ಕಾರ್ಯವನ್ನು ಅಲ್ಲಮನ ಮಾಡ್ತಾರ. ಜಲವರಿತು ನೋಡಿದರೆ ಜಲವು ಜಲವಲ್ಲ. ಇವತ್ತ H2O ಅಂತಕ್ಕಂಥದ್ದು ನಾವು ಹೇಳ್ತೀವಿ, ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಜಲಜನಕ ಮತ್ತು ಆಮ್ಲಜನಕ. ಇವೆರಡೂ ಪ್ರತ್ಯೇಕವಾಗಿ ನೋಡಿದಾಗ ಎರಡೂ ಕೂಡ ಬೆಂಕಿಯನ್ನ ಉಲ್ಬಣಗೊಳಿಸ್ತಾವ, ಬೆಂಕಿಯನ್ನು ಹೆಚ್ಚು ಉಲ್ಬಣಗೊಳಿಸ್ತಾವ. ಆದ್ರೆ ಎರಡೂ ಕೂಡಿದಾಗ ಅವು ನಂದಿಸ್ತಾವ. ಈ ರೀತಿಯಾಗಿ ಹೇಳ್ತಾರ. ಅಷ್ಟ ಅಲ್ಲ, ಒಂದು ವಚನದಾಗ ಹೇಳ, ದೇವನಾಗಬಹುದು ಅಲ್ಲದೆ ಬಸವನಾಗಲು ಬಾರದು ನೋಡ ಗೋಯಿಶ್ವರ ಅಂತಾರ. ಇಟ್ ಇಸ್ ವೆರಿ ಈಸಿ ಟು ಬಿಕಮ್ ಗಾಡ್. ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅಲ್ಲಮರಿಂದ ಬಸವಣ್ಣ ಪ್ರಮಾಣ ಪತ್ರ ಏನು ಪಡಿತಾರ ಅಂದ್ರೆ ಬಸವಣ್ಣನ ವ್ಯಕ್ತಿತ್ವ ಹೆಂಗಿತ್ತು ಅಂತಕ್ಕಂಥ. ಇವತ್ತು ಹೇಳಿದ್ವಲ್ಲ, ಇವತ್ತು ಕಲ್ಯಾಣ ಕ್ರಾಂತಿಯ ಪರಿಪೂರ್ಣತೆಗೆ ಅದರ ಕೊನೆಗೆ ಕೊಟ್ಟಂತ ಒಂದು ಸಬ್ಲಿಮೇಷನ್ ಅಂತಕ್ಕಂಥ ಉದಾತ್ತೀಕರಣದ ಪರಿಕಲ್ಪನೆ ಜಗತ್ತಿಗೆ ಕೊಟ್ಟವ್ರು ಯಾರಂತಂದ್ರ ಅದು ಬಸವಣ್ಣನ ಕಟ್ಟಿಕೊಟ್ಟಂತ ಅನುಭವ ಮಂಟಪದೊಳಗ ತಯಾರಾದಂತ ಒಂದು ಅಲ್ಲಮರ ವ್ಯಾಖ್ಯಾನಗಳು. ಅಲ್ಲಮರನ ಅವ್ರು ಹೇಳ್ತಾರ, ಜಲಮರವಾಗಿ ಕಿಚ್ಚು ಐತಿ, ಜಲದೊಳಗೆ ನೀರ್ ಐತಿ, ಕಿಚ್ಚು ಐತಿ, ಬೆಂಕಿ ಐತಿ. ಈ ರೀತಿಯಾಗಿ ಆಮೇಲೆ ಇನ್ನೊಂದು ವಚನ ಕೇಳಿದೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೆಳೆದ ಬುದ್ಧಿ ಹೇಳಿದರೆ ಆಗಲಿ ತಪ್ಪಿಕೊಂಡ್ರ. ಅದು ಅರಿವಿನ ಬೆಳಗು, ಅರಿವಿನ ದೀವಿಗೆ ಅಲ್ಲಮ ಅಂತ ನಾವು ಯಾಕಂತೀವಿ ಅಂದ್ರೆ, ಬಹುಶಃ ಅರಿವನ್ನ ಬೇರೆ ಬೇರೆ ಹಂತದೊಳಗೆ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಬೇರೆ 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 ಹಂತದೊಳಗೆ ಅವ್ರು ಸಾಕಷ್ಟು ಕೊಟ್ಟಾರ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದನೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಬುದ್ಧಿ ಶಿಷ್ಯಂಗೆ ಜಂಕರಿಸಿ ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನೆ. ಹೇಳ್ತಾ ಹೇಳ್ತಾ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನೆಯ ನೋಡ ಗೋಯಿಶ್ವರನಿನ ಕಾಲದ ಕಟ್ಟಳೆ ಅಂತಕ್ಕಂಥ ಭಿನ್ನಾನ ಅಂತಕ್ಕಂಥದ್ದು. ಇದನ್ನ ನೋಡಿದಾಗ ಬಹುಶಃ ನಾವು ಶೈಕ್ಷಣಿಕ ಅಪಮೌಲ್ಯಗಳಾಗತ್ತದೆ. ಹೆಂಗ ಮೊದಲು ಬಿಡ್ತಿದ್ರು, ಜಬರ್ಸಿದ್ರು, ಗದರಿಸಿದ್ರು, ಜಂಕರಿಸಿದ್ರು, ಕೊನೆಗೆ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದರೆ. ಇಲ್ಲಿ ನಾವು ತಾಂತ್ರಿಕ ಬೆಳವಣಿಗೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಆಫ್ ಎಜುಕೇಶನ್ ಸಿಸ್ಟಮ್ ಅಂತಲ್ಲ, ಇವತ್ತ ಸಾಫ್ಟ್ವೇರ್ ಇದ್ದಾಗ, ಕಂಪ್ಯೂಟರ್ಕರಣಗೊಂಡಾಗ ಶೈಕ್ಷಣಿಕ ಮೌಲ್ಯಗಳನ್ನ ಅಥವಾ ಅವಾಗ ನನಗ ಒಬ್ಬ ಹಳೆ ತಲೆಮಾರಿನ ಶಿಕ್ಷಕರು ಬ್ಲ್ಯಾಕ್ ಬೋರ್ಡ್ ಬರೀತಿದ್ರು, ತದನಂತರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಿದ್ರು, ಈಗ ಕಂಪ್ಯೂಟರ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಈ ಶಿಕ್ಷಣ ಮೌಲ್ಯಗಳು ಬರ್ಬರ್ತಾ ವಿದ್ಯಾರ್ಥಿಗಳಿಗೆ ಗುರುವಿನಕ್ಕಿಂತ ಹೆಚ್ಚಾಗತ್ತೆ. ಆಗ ಕೈ ಮುಗಿದು ಬುದ್ಧಿ ಹೇಳಿದರೆ ಆತನಿಂದ ತಿಳ್ಕೊಳ್ತಕ್ಕಂಥದ್ದು ಸಾಕಷ್ಟೈತಿ ಅಂತಕ್ಕಂಥ ವಿಚಾರವನ್ನು ಅಲ್ಲಮರು ಹೇಳ್ತಾರೆ. ಅಲ್ಲಮರು ಬಹಳಷ್ಟು ಬೆಳಗಿನ ವಚನಗಳು. ಅಲ್ಲಮರ ಅವ್ರು ಹೇಳಿದ, ಸಂಸಾರ ಒಂದು ಹೆಣ ಬಿದ್ದಿರಲು ತಿನ ಬಂದವು ಎರಡು ನಾಯಿಗಳು, ಎರಡು ನಾಯಿ ತಿನ್ನಕ್ ಬಂದು ಅಂತ. ನಾಯಿಗಳ ಜಗಳ ಕಂಡು ಹೆಣವೆದ್ದು ನಕ್ಕಿತ್ತು ಕಾರಣ ಗೋಯಿಶ್ವರ ಅಂತಕ್ಕಂಥ ಇಡೀ ಸಂಸಾರದ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರಗಳನ್ನು ಕೂಡ ಅಲ್ಲಮರು ಹೇಳ್ತಾರೆ. ಸಾಮಾಜಿಕ ಗಟ್ಟಿತನದ ಬಗ್ಗೆ ಹೇಳ್ತಾರ, ಬಸವಣ್ಣನ ಬಗ್ಗೆ ಹೇಳ್ತಾರ, ಶರಣರ ಬಗ್ಗೆ ಹೇಳ್ತಾರ. ಇಡೀ ಅವ್ರು ಹೇಳಿದ್ರಲ್ಲ, ಬಾವಿ ಎಂಬ ರಾಟಾಳ, ಮನಸ್ಸು ಹೆಂಗಿರ್ಬೇಕು, ತನ್ನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದೆ ಬಗೆದನಯ್ಯ ಭ್ರಾಂತಿ ಎಂಬ ಬೇರು ಅಂತಕ್ಕಂಥ ಭ್ರಾಂತಿಗಳನ್ನ, ನಮ್ಮಲ್ಲಿರ್ತಕ್ಕಂಥ ಭ್ರಮೆಗಳನ್ನ, ಆ ಭ್ರಮೆಗಳ ಹೆಂಟೆಗಳನ್ನ ಒಡೆದು ಹಾಕಿದ. ಇದು ಬಹುಶಃ ನಿಜಗುಣ ಶಿವಗಳ ಕಾಯ ಕಾಂತಾರದೊಳಗೆ ಹೊಕ್ಕು, ನಿಜಗುಣ ಶಿವಗಳ ಕೈವಲ್ಯ ದರ್ಪಣದೊಳಗ, ಕೈವಲ್ಯ ಸಿರಿಯೊಳಗೆ ಕಾಣ್ತಕ್ಕಂಥದ್ದು. ಅದು ಬಾಲ್ಯ ಶಿವಗಳು ಕಾಣ್ತಕ್ಕಂಥ ಕೈವಲ್ಯ ಶಿಕ್ಷಣ ಸಂಪೂರ್ಣವಾಗಿ ಸರ್ಪಭೂಷಣ್ ಶಿವಗಳು, ನಿಜಗುಣ ಶಿವಗಳು, ಬಾಲ್ಯ ಶಿವಗಳಿಗೆ ಇವ್ರಿಗೆಲ್ಲರಿಗೂ ಕೂಡ ಅಲ್ಲಮ ನಾಯಕ. ಅವ್ ಕಾಯ ಕಾಂತಾರದೊಳಗೆ, ಕಾಂತಾರ ಅಂದ್ರೆ ಅಡಿವಿ, ಅದು ನೋಡ್ರಿ, ತನ್ನುವ ತೋಂಟವ ಮಾಡಿ ಅಂತಕ್ಕಂಥದ್ದು ಅಲ್ಲಮ ಹೇಳ್ತಾರ. ಹೀಗಾಗಿ ಅಲ್ಲಮರ ಅರಿವಿನ ವಿಶಾಲತೆಯನ್ನು ಬಹುಶಃ ನಾವು ಅಂದ್ರೆ ಕನ್ನಡಿಗರು ಅಥವಾ ಲಿಂಗಾಯತರು, ಬಸವಾಯತರು ಅದರ ವಿಫಲರಾದ್ವಿ, ನಾವು ಮಾಡ್ಲಿಲ್ಲ. ಅಲ್ಲಮನನ್ನ ನಾವು ಗಡ್ಡ ಮೀಸಿ ಕಾವಿ ಅರಿವಿ ಹಾಕಿ ಕೈಯಾಗ ಒಂದು ಕಮಂಡಲ ಮಾಡಿದ್ವಿ. ಕೇವಲ ಅದು ವ್ಯಕ್ತಿ ಚಿತ್ರಣ ಬದಲಾವಣೆ ಅಲ್ಲ, ಆತನ ತಾತ್ವಿಕ ಚಿಂತನೆಗಳು ಕೂಡ ನಾವು ತಪ್ಪು ತಿಳ್ಕೊಂಡ್ವಿ. ಅಲ್ಲಮನ ವಚನಗಳೊಳಗ, ಚನ್ನಬಸವನ ವಚನದೊಳಗ, ಸಿದ್ದರಾಮರ ವಚನದೊಳಗ ಸಿಗ್ತಕ್ಕಂಥ ಕೃತಕ ಕೋಟ ವಚನಗಳು ಮಧ್ಯದಲ್ಲಿ ಸಿಗಂಗಿಲ್ಲ. ಕಾರಣ ನಾನು ಹೇಳಿದೆ, ಶೂನ್ಯ ಸಂಪಾದನೆಕಾರರು ಅಲ್ಲಲ್ಲಿ ಕೆಲ ಕೊಟ್ಟಿ ವಚನಗಳನ್ನ ಸಿಲುಕಿಸಿ ಅವಳನ್ನ ಬೆತ್ತಲೆ ಮಾಡಿದ್ರು, ಚೆಕ್ ಮಾಡಿದ್ರು, ಕಿನ್ನರಿ ಬಂದು ಇದು ನಾಗರಿಕ ಸಂಸ್ಕಾರ ಸಂಸ್ಕೃತಿ ಅಲ್ಲವೇ ಅಲ್ಲ. ಅವಳು ಬೆತ್ತಲೆನೇ ಬಂದಿಲ್ಲ. ಅಂದ್ರೆ ಈ ರೀತಿಯಾಗಿ ಜನರನ್ನ ರಂಜಿಸಲಿಕ್ಕೆ
ಅಥವಾ ಅವ್ರ ಭಾವನೆಗಳನ್ನ ಒಂದು ದೈವಿ ಗುಲಾಮನನ್ನಾಗಿ ಮಾಡಲಿಕ್ಕೆ ಇಂಥ ಪ್ರಸಂಗಗಳನ್ನ ಶೂನ್ಯ ಸಂಪಾದನೆಕಾರ ಮಾಡಿದ್ರು. ವಿಶೇಷವಾಗಿ ನಾನು ಹೇಳಿದಾಗ ಹಲಿಗೆಯಾರ ಮಾಡಿದ. ಅದರ ಗುಂಬಳಾಪುರ, ಗುಳ್ಳೂರು ಯಾರೂ ಕೂಡ ಅದನ್ನ ಪ್ರಮಾಣೀಕರಿಸಲಿಲ್ಲ. ಸುಮ್ಮನೆ ಆಸ್ ಇಟ್ ಇಸ್ ತಗೊಂಡು ಹೋದ್ರು. ಇದು ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಎಲ್ಲದವ, ನನ್ನ ಅಧ್ಯಯನದಕ್ಕೆ ಸೀಮಿತ ನಾನು ನೋಡಿದಾಗ ನಮ್ಗನಿಸ್ತೈತಿ ಬಹುಶಃ ಅಲ್ಲಮರನ್ನ ನೋಡ್ತಕ್ಕಂಥ ಕೆಲಸ ಪಾಶ್ಚಿಮಾತ್ಯರಿಗೆ ಏನಾದ್ರು ಅಲ್ಲಮನ ಸಾಹಿತ್ಯ, ಬಸವಣ್ಣನ ಸಾಹಿತ್ಯ ಹೆಂಗೆ ಹೊಂಟಿದ್ದಂಗೆ ಪಾಶ್ಚಿಮಾತ್ಯರಿಗೆ ಏನಾದ್ರು ಭಾಳ ಮಂದಿಗೆ ಅಲ್ಲಮನ ವಚನಗಳು ಭಾಳ ಕಟ್ಟಿನ ಕಬ್ಬಿಣ ಕಡಲೆ ಏನೇನು ಹೇಳ್ತೀವಿ ನಾವು, ಆದ್ರೆ ಅದರಷ್ಟು ಸರಳ ಯಾವುದಲ್ಲ. ಅವ್ರು ಹೇಳ್ತಾರೆ ಹೊರಗೆ ಶೃಂಗಾರ, ಒಳಗೆ ರಣರಂಗ ಅಂತಕ್ಕಂಥದ್ದು. ದೇಹದ ಒಳಗೆ ನಾವು ಶೃಂಗಾರ ಮಾಡ್ತೀವಿ, ಅದ್ರ ಒಳಗೆ ರಣರಂಗ ನಡಿತೈತಿ ಅಂತಕ್ಕಂಥದ್ದು. ಆನೆಯು ಶಿವಹು ಕೂಡಿ ಉಂಬಂತೆ ಅಂತ ಇವನ್ ಪ್ರತಿಮೆಗಳನ್ನ ಬಹುಶಃ ಅಲ್ಲಮರು ಬಳಸಿದಷ್ಟು ಉಪಮೆಗಳನ್ನ ಇನ್ನೊಬ್ರು ಯಾರು ಬಳಸಿಲ್ಲ. ಕಾವ್ಯ ಸೃಷ್ಟಿ, ಕಾವ್ಯ ಶಕ್ತಿ, ಕಾವ್ಯದ ಸೌಂದರ್ಯ ಅಲ್ಲಮರೊಳಗೆ ಬಹಳಷ್ಟು ನಾವು ಕಾಣ್ತೀವಿ. ಅಲ್ಲಮ ನಾವು ಹೇಳ್ದಂಗ ಅದು ಅರ್ಥಪೂರ್ಣವಾಗಿ ಹೇಳಿದ್ರೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನಲ್ಲ, ಅದು ಜಗಕ್ಕೆ ಇಕ್ಕಿದ ವಿಧಿ. ಅದು ಭವಿ ತನ್ನ ಬದುಕನ್ನ ಕಟ್ಟಿಕೊಳ್ತಕ್ಕಂಥ ಸಂದರ್ಭದೊಳಗ ಇಕ್ಕಿದಂಥ ವಿಧಿ ಅಂತಾರ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅದು ಕೆಡದಂತೆ ಉಳಿವಿಕೊಂಡ ನಮ್ಮ ಕುವೇಶ್ವರನಲ್ಲಿ ನಿನಗೆ ಅಧಿಕಾರ ಇಲ್ಲ. ನೋಬಡಿ ಕ್ಯಾನ್ ಡಿಮಾಲಿಷ್ ದ ನಾಲೆಜ್ ಅಸೆಟ್ಸ್ ಅಂತ. ನಾಲೆಜ್ ಅಂತಕ್ಕಂಥದ್ದು ಅಸೆಟ್ ಆದಾಗ ಬೆಳ್ಳಿ ಬಂಗಾರ ಕಸ್ಕೋಬಹುದು, ಕಾಮಿಣಿ ಕಸ್ಕೋಬಹುದು, ಭೂಮಿ ಕಸ್ಕೋಬಹುದು, ಎಲ್ಲ ಕಸ್ಕೋಬಹುದು. ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಕ್ಕಂಥದ್ದು. ಹೀಗಾಗಿ ಆ ಜ್ಞಾನದ ಅರಿವಿನ ವಿಸ್ತಾರ, ವೈಚಾರಿಕತೆಗೆ ಪ್ರಖರವಾಗಿ ಹಚ್ಚತಕ್ಕ ಬಹುಶಃ ಅಲ್ಲಮನ ಇಡೀ ಶರಣರೊಳಗೆ ಬಹಳ ಪ್ರಖರವಾಗಿ ವೈಚಾರಿಕನಾಗಿ ಕಾರ್ಣಿಕನಾಗಿ ಕಾಣ್ತಕ್ಕಂಥವ್ರು ಅಲ್ಲಮ. ಯಾವುದೇ ರೀತಿಯೊಳಗೂ ಅವರು ಹೊಂದಾಣಿಕೆ ಮಾಡಲಿಲ್ಲ. ಅದೇ ರೀತಿಯೊಳಗೆ ಅವರು ನೋಡ್ರಿ, ಅವರು ಸರ್ ಭಾಳ ಚೆನ್ನಾಗಿ ಹೇಳಿದ್ರು ಮುಕ್ತಾಯಕ್ಕ, ಅಲ್ಲಿ ಅಜಗಣ ಸತ್ತಾಗ ಶರಣರಿಗೆ ಸಾವಿಲ್ಲ, ಶರಣರ ಸಾವನ್ನು ಅರಿಯರು ಅಂತಂದ. ಅಲ್ಲಮ ಸತ್ಯವ ಗೊತ್ತಿದ್ರೂ ಕೂಡ ಅದಕ್ಕೆ ಪೂರಕವಾಗಿ ಮತ್ತೊಬ್ಬರ ಶರಣೊಳಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಹೊರಹಾಕ್ಲಿಕ್ಕೆ ಕಾರಣ ಅದ. ಅದು ಬಹಳ ದೊಡ್ಡದು. ಉದಾಹರಣೆಗೆ ಮುಕ್ತಾಯಕ್ಕ ಶರಣರಿಗೆ ಸಾವಿಲ್ಲ, ಶರಣ ಸಾವನ್ನ ಅರಿಯೋ ಅಂತಂದಾಗ ಅವಳು ಒಂದು ವಚನಗಳನ್ನ ಬರಿತಾಳ. ಅದಕ್ಕೆ ಅಂದಕ್ಕನ ಕೈ ಅಂದಕ್ಕ ಹಿಡಿದಂತಿರಬೇಕು, ನೀರೊಳಗೆ ಅಡಗಿದ ಪ್ರತಿಬಿಂಬದ ಹಿಡಿದಂತೆ ಅಳವಲ್ಲದಂತಿರಬೇಕು ಅಣ್ಣ, ಕೂರ್ಮದ ಶಿಶುವಿನ ಸ್ನೇಹದಂತಿರಬೇಕಲ್ಲದೆ ಅರುಡುಗೆಟ್ಟೆಯಲ್ಲ ಅಜಗಣ್ಣ ಅಂತಕ್ಕ, ಮೂಕನ ಬಾಯಲ್ಲಿ ಕಾವ್ಯವ ಕೇಳಿದಂತಿರಬೇಕು. ಈ ಪ್ರತಿಮೆಗಳನ್ನ ಅವರಿಂದನೇ ಗುರುತಿಸ್ತಕ್ಕಂಥದ್ದು ಬಹಳಷ್ಟು ಅಂತಂದ್ರೆ ಬಹುಶಃ ಕಲ್ಯಾಣ ನಾಡಿಗೆ ಆತ ಕರ್ಕೊಂಡು ಬಂತ ಶರಣ ಗೋರಕ್ಷನಾಥನ ಕರ್ಕೊಂಡ್ಬಂದ್ರು, ಸಿದ್ದರಾಮನ ಕರ್ಕೊಂಡ್ಬಂದ್ರು. ಅತೀ ಮುಖ್ಯ ಅಂತಂದ್ರೆ ಅಲ್ಲಿ ಮರಳು ಸಿದ್ದರನ್ನ ಪರಿಚಯ ಮಾಡಿದ್ದೆ. ಅಲ್ಲಮ್ಮ ಅವರು ಮರಳು ಸಿದ್ರು ಅಲ್ಲಿ ಗಂಜಿ ಕೇರಿಯೊಳಗ, ಆ ಗುಂಡಿ ಒಳಗ ಅಪವ್ಯಯವಾಗ್ತಕ್ಕಂಥ ಪ್ರಸಾದವನ್ನ ತೆಗೆದುಕೊಂಡು ಕಾಗಿ, ಗುಬ್ಬಿ, ಪ್ರಾಣಿ, ಪಶು ಪಕ್ಷಿಗಳಿಗೆ ಹಂಚಿಸಿದ್ರು. ಅವರಿಗೆ ಎಲ್ಲೋ ಅದು ಬಹುದೊಡ್ಡ ಮೌನ ಕ್ರಾಂತಿ. ಅದರ ಆಚೆಗೆ ಬಂದು ನೇರವಾಗಿ ಆತ ಅನುಭವ ಮಂಟಪದೊಳಗ ಯಾರ ಜೊತೆಗೂ ಚರ್ಚೆ ಮಾಡ್ದವಲ್ಲ. ಅಂತ ಒಬ್ಬ ಬಹುದೊಡ್ಡ ವಚನಕಾರರನ್ನ, ಶರಣನನ್ನ, ಶಿವಯೋಗ ಸಾಧಕರನ್ನ ಅಲ್ಲಮರು ಪರಿಚಯ ಮಾಡ್ಕೊಡ್ತಾರ. ಮತ್ತೆ ಈಗ ಹೇಳ್ದಂಗೆ ಸಾಣೆ ಹಚ್ಚುವ ಕೆಲಸ, ಸಾಣೆ ಹಸ್ತ ಪರ್ವದೂನ ಮಹಾದೇವಿ ಎಂಬ ಅಂತಕ್ಕಂಥ ಬಸವಣ್ಣನ ಮಾತನ್ನ ಮತ್ತೆ ಅಕ್ಕ ಮಹಾದೇವಿ ಹೇಳ್ತಾನೆ. ಹೆತ್ತವ್ವ ಅಕ್ಕ ಮಹಾದೇವಿ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಂಥದ್ದು. ಮತ್ತು ಈ ಸಿದ್ದರಾಮ, ಒಡ್ಡ ಸಿದ್ದರಾಮ ಅಂತಂದಾಗ ಆತನಿಗೆ ಟೀಕೆ ಆಗಿರ್ಬೇಕು, ನೋವಾಗಿರ್ಬೇಕು. ಆತನನ್ನ ಕರ್ಕೊಂಡ್ಬಂದು ಅದಲ್ಲ, ಅದು ಭೌತಿಕ ವಸ್ತು, ಇದು ಬೌದ್ಧಿಕ ಜಗತ್ತು ಅಂತಕ್ಕಂಥದ್ದನ್ನ ಪರಿಚಯ ಮಾಡಿಕೊಟ್ಟವರು. ಮರಳು ಸಿದ್ದರನ್ನ ಜಗತ್ತಿಗೆ ಪರಿಚಯ ಮಾಡಿದವರು. ಮತ್ತು ವಚನಗಳಲ್ಲಿ ವಿಜ್ಞಾನ ಪರಿಕಲ್ಪನೆ, ವಚನಗಳಲ್ಲಿರ್ತಕ್ಕಂಥ ವಿಜ್ಞಾನಗಳ ಪರಿಕಲ್ಪನೆಯನ್ನು ನಾವು ಅಲ್ಲಮರ ವಚನಗಳು ಹಿಡ್ಕೊಂಡು ಹೋದಾಗ ನಮ್ಗೆ ಅನ್ಸುತ್ತೆ ಎಲ್ಲೋ ಒಂದು ಜಗತ್ತಿಗೆ ಕರ್ಕೊಂಡೋಗಿ ಗಟ್ಟಿಯಾಗಿ ಮತ್ತೆ ಕರ್ಕೊಂಡ್ಬಂದು ಜಗ ಮುಟ್ಸೋರು ಅಂದ್ರೆ ಅಲ್ಲಮ. ಅಲ್ಲಮ್ಮನನ್ನ ಒಂದು 5000 ಕಿಲೋವ್ಯಾಟ್ಸ್ ಎಲೆಕ್ಟ್ರಿಸಿಟಿ ಇದ್ದಂಗೆ ಆತನನ್ನ ಗಟ್ಟಿಯಾಗಿ ಹಿಡ್ಕೊಂಡಂದ್ರೆ ಈ ಬಿಕಮ್ಸ್ ಅನ್ ಅಡಿಕ್ಷನ್. ಅಲ್ಲಮರ ವಚನಗಳು ಓದೋದು ಒಂದು ಅಡಿಕ್ಷನ್ ಅಂದ್ರೆ ನಾವು ಎಷ್ಟು ಓದ್ತೀವಿ, ಎಷ್ಟು ಸಲ ಓದ್ತೀವಿ, ಬೇರೆ ಬೇರೆ ಡೈಮೆನ್ಷನ್ಸ್, ಬೇರೆ ಬೇರೆ ವಿನ್ಯಾಸದೊಳಗೆ ಅದರ ಅರ್ಥಗಳ ಗ್ರಹಿಕೆ ನಮ್ಗೆ ಆಕತಿ. ಡಾಕ್ಟರ್ ರಾಜಶೇಖರ್ ಬಿರಾದರ್ ಒಳ್ಳೆ ತಯಾರಿ ಮಾಡಿ ತಮ್ಮ ಅರ್ಧ ತಾಸು ಅಂತಿದ್ರು, ಆಕ್ಚುಲಿ 45 ನಿಮಿಷ ಇದ್ವಿ, ಅವರು 34 ನಿಮಿಷ ತಗೊಂಡ್ರು. ಒಳ್ಳೆಯ ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಮರನ್ನ ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ಆತ ಬಹಳಷ್ಟು ವಿಚಾರದೊಳಗ ನಿರ್ದೇಹಿ, ನಿರ್ಭಾವ, ನಿರ್ವಲಯ, ಬಯಲು ಅಂತಕ್ಕಂಥ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲೊಳಗೆ ಬಯಲಾದೆ ಕಾಣ, ನಿಮ್ಮ ಪೂಜಿಸಿ ಅವರು ಬಯಲಾದ್ರು ನಾನು ಬಯಲಾದೆ ಅಂತ ಆತನೊಳಗಿರ್ತಕ್ಕಂಥ ಶೂನ್ಯ ಭಾವ, ಶೂನ್ಯ ಸಂಪಾದನೆ ಒಳಗ ಅತ್ಯಂತ ಬಹುದೊಡ್ಡ ನಾಯಕನೇ ಅಲ್ಲಮ. ಶೂನ್ಯ ಸಂಪಾದನೆ ಒಳಗೂ ಅಲ್ಲಮ ಅಕ್ಕನ
ಚಾಮರಸನ ಪ್ರಭುಲಿಂಗಲೀಲೆ ಅಂತೂ ಸಂಪೂರ್ಣವಾಗಿ ಸತ್ತವರ ಕಥೆ ಎಲ್ಲ, ಕಾಳಗದ ವಿಷಯ ಅಲ್ಲ. ಇದು ಅಲ್ಲಂ ಪ್ರಭುನ ಬಗ್ಗೆ ಬರೀತಕ್ಕಂಥ ಹೆಮ್ಮೆ ನೋಡ್ರಿ. ಸತ್ತವರ ಕಥೆ ಅಲ್ಲ. ಯಾಕೆ ಹೇಳ್ದ ಅಂದ್ರೆ ಮಹಾಭಾರತದೊಳಗ ಕುಮಾರವ್ಯಾಸ ಅಲ್ಲಿ ಅರ್ಜುನ ಭೀಮ ಅವ್ರಿವ್ರು ಕೊಂದದ್ದು ನೋಡ್ತಾನ. ನಿಮ್ಮ ಕರ್ಣಕುಂಡದಲ್ಲಿ ಜಡಿಜಡಿದು ಪೀಳುವೆನು ಪ್ರಭುಲಿಂಗಲೀಲೆ ಅಂತಕ್ಕಂಥದ್ದು ಇದು ಮೌಲಿಕ ಚಿಂತನೆ ಅಂತಕ್ಕಂಥದ್ದು. ಇದನ್ನ ಆದ್ಮೇಲೆ ಚಾಮರಸನ ಪ್ರೌಢದೇವರಾಯ, ಎರಡನೇ ಪ್ರೌಢದೇವರಾಯ ಮಂತ್ರಿಯನ್ನು ಮಾಡ್ತಾನ. ಈ ಕಾರಣದಿಂದ ಅಮಲ ಬಸವ ಚರಿತ, ಬೇರೆ ಬೇರೆ ಪುರಾಣಗಳು, ಸಿಂಗರಾಜಪುರ ಬಂತು, ಲಕ್ಕಣ್ಣ ದಂಡೇಶ, ಜೈನ ಧರ್ಮೀಯರು ಕೂಡ ಶರಣ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಆಮೇಲೆ ಬ್ರಾಹ್ಮಣರು ಕೂಡ ರಚನೆ ಮಾಡಿದ್ರು. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರ ಈ ಕಲ್ಯಾಣ ಕ್ರಾಂತಿಗೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಕೊಟ್ಟರು. ಐಡಿಯಾಲಜಿಕಲ್ ಸಬ್ಲಿಮೇಷನ್, ಉದಾತ್ತೀಕರಣದ ಪರಿಕಲ್ಪನೆ, ಶೂನ್ಯ ಕದಳಿ ಅಂತೀವಿ, ಮಹಾಮನೆ ಅಂತೀವಿ, ಏನೇನೋ ಬೇರೆ ಬೇರೆ ಪಾರಿಭಾಷಿಕ ಪದಗಳನ್ನು ಬಳಸ್ತೀವಿ. ಅವಕ್ಕೆಲ್ಲವಕ್ಕೂ ಕೂಡ ವ್ಯಾಖ್ಯಾನ ಅಥವಾ ಬರೆದವರು ಯಾರಂದ್ರ ಅದು ಅಲ್ಲಮರು, ಅದು ಅರಿವಿನ ದೀವಿಗೆ, ಅರಿವಿನ ಬೆಳಗು ಅಂತಕ್ಕಂಥದ್ದು. ಆ ದಿವ್ಯ ಬೆಳಗುಳೊಳಗೆ ನಾವೆಲ್ಲರೂ ಕೂಡ ಹೋಗ್ಬೇಕು. ನಾವೆಲ್ಲರೂ ಕೂಡ ನೋಡ್ರಿ, ಅವಾಗ ಯಾವುದು ಗ್ರಾಜುಯೇಷನ್ಸ್, ಡಿಗ್ರಿ, ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಲಿ, ಪೋಸ್ಟ್ ಗ್ರಾಜುಯೇಟ್ಸ್ ಆಗಲಿ, ಪೋಸ್ಟ್ ಡಾಕ್ಟರೇಟ್ ಆಗಲಿ ಇರಲಿಲ್ಲ. ಇವತ್ತು ಅಲ್ಲಮ್ಮನ ಮೇಲೆ ಒಂದು 100 PhD ಮಾಡಿರ್ಬೋದು, ಬಸವಣ್ಣನ ಮೇಲೆ 100 PhD ಮಾಡೋಕ್ಕಂತ ಶರಣರ ಮೇಲೆ ಬಹುಶಃ ನಾನು ಅನಿಸ್ತೇವೆ ಒಟ್ಟಾರೆ ಶರಣರನ್ನು ತಗೊಂಡಾಗ ಸುಮಾರು 756 ವಚನಕಾರರೊಳಗ ಒಂದು 10-20% ಆಗಿರ್ಬೋದು. ಅಂದ್ರೆ ಇನ್ನೂ ಆಗಿಲ್ಲ ಅಂತಕ್ಕಂಥದ್ದು. ಅಲ್ಲಮರ ಎಲ್ಲಾ ಹಂತಕ್ಕ, ಎಲ್ಲಾ ಕ್ಷೇತ್ರಕ್ಕ, ಅಲ್ಲಿಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಶೈಕ್ಷಣಿಕ, ಸಮಾಜೋ ಧಾರ್ಮಿಕ, ಸೋಷಿಯೋ ರಿಲಿಜಿಯಸ್ ಅಂತೀವಿ ನಾವು, ಸೋಷಿಯೋ ಸ್ಪಿರಿಚುವಲ್ ಅಂತೀವಿ. ಒಬ್ಬ ಸಮಾಜಮುಖಿಯಾಗಿ ಎಲ್ಲ ರಂಗಗಳನ್ನ ತನ್ನೊಳಗ ಇಂಬುಗೊಂಡು ಏನಿಲ್ಲವಾಗಿ ಏನೂ ಇಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಉಚ್ಚಾರವನ್ನ ಅಲ್ಲಮರು ಹೇಳಿದರು. ಅಲ್ಲಮರ ಬಗ್ಗೆ ಡಾಕ್ಟರ್ ರಾಜಶೇಖರ್ ಅವರ PhD ಥೀಸಿಸ್ ಬೇರೆ ಇತ್ತು. ನಾನು ಅವ್ರ ಜೊತೆಗೆ ಪಾಪ ನೇರವಾಗಿ ಸಂಪರ್ಕ ಮಾಡಲಿಲ್ಲ. ಡಾಕ್ಟರ್ ನಿರ್ಮಲಾ ಭಟ್ಲ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದರು. ನನಗೂ ಹಂಗಾರೆ ಅಲ್ಲಮನ ಕೊಡೋಣ ಅಂದಾಗ ಅದಕ್ಕೆ ನ್ಯಾಯವನ್ನು ಒದಗಿಸಿದ್ರು. ನಾವೆಲ್ಲರೂ ಕೂಡಿಕೊಂಡು ಶರಣರ ವಚನಗಳನ್ನ ನಾವು ಕೇವಲ ಶರಣ ಮಾಸದಾಗಂತ ಅಲ್ಲ, ನಾವು ಯಾಕ್ರಿ ಮತ್ತು ಶ್ರಾವಣ ನಂಬಂಗೆಲ್ಲ ಯಾಕೆ ಇಡ್ತೀರಿ ಅಂತಂದ್ರೆ, ಬಿಟ್ಟು ಅಂದ್ರೆ ಮತ್ತೆ ಎಲ್ಲಿ ಗಾಯತ್ರಿ ಮಂತ್ರೋ ಅಥವಾ ಶಂಕರಾಚಾರ್ಯರು ಅಥವಾ ವಿಠೋಬಾನೋ ಹೋಗಿ ಕುಂತು, ಯಾಕಂದ್ರೆ ಮಾನಸಿಕವಾಗಿ ನಮ್ಗೆ ಬಂದ್ಬಿಟ್ಟಿರ್ತೀವಿ. 900 ವರ್ಷದೊಳಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಅಜ್ಜ ಅವ್ರ ಜೀನ್ಸ್ ಒಳಗೆ ಬಂದ್ಬಿಟ್ಟಿರ್ತೈತಿ. ನಾವು ಗಂಟಿ ಬಡ್ದು ಡಬ್ಬಿ ಬಡ್ದು ಗುಬ್ಬಿ ಅಡಿಸೋಕೆ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಚಿಂತನೆಗಳು ನಮ್ಮ ವೇದಿಕೆಯೊಳಗೆ ಒಂದು ಪ್ರೇರಣೆ ಆಗಬೇಕು ಅಂತಕ್ಕಂಥ ವಿಷಯವನ್ನ ನಾ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು. ಪ್ರಭಾ ಮೇಡಮ್. ಮೇಡಮ್, ನೀಡಿರುವಂತಹ ಡಾಕ್ಟರ್ ಅವರು ದರ್ಶನವನ್ನು, ಅಲ್ಲಮ ಪ್ರಭುದೇವರ ಜೀವನ ದರ್ಶನವನ್ನು ಎಳೆಯಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಈಗ ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಶಾರದಮ್ಮ ಮೇಡಮ್ ಕರೀರಿ, ದತ್ತಿ ದಾಸೋಹಿಗಳು. ಶಾರದಮ್ಮ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ. ಪ್ರೊಫೆಸರ್ ರಾಜಶೇಖರ್ ಬಿರಾದಾರ್ ಅವರು ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇಬ್ರು ಅಲ್ಲಮರ ಬಗ್ಗೆ ಮಾತಾಡಿದ ಮೇಲೆ ನಾನು ಮಾತಾಡೋದು ಅಷ್ಟು ಏನು ವಿಷಯ ಉಳಿದಿರಂಗಿಲ್ಲ. ಆದರೂ ಒಂದು ಸಭೆ ಇದು ಅಂತ ಮಾತಾಡ್ತೀನಿ. ಅಲ್ಲಮರು 12ನೇ ಶತಮಾನದ ಒಂದು ಅಪೂರ್ವ ಕ್ರಾಂತಿಯ ಕಿಡಿ ಅಂತ ಹೇಳ್ಬೋದು. ಅವರು ಒಂದು ಥರದ ಸಿಡಿಮದ್ದಿನಂತೆ, ಹೈ ವೋಲ್ಟೇಜ್ ಕರೆಂಟ್ ಅಂತಾರಲ್ಲ ಹಂಗ ಅಲ್ಲಮರ ವಚನಗಳು ಈಗಲೂ ಕೂಡ ಕಬ್ಬಿಣದ ಕಡಲೆಯಾಗಿವೆ. ಕೆಲವೊಂದು ವಚನಗಳನ್ನ ನಿರ್ವಚನ ಮಾಡಲಿಕ್ಕೆ ನಮಗಿನ್ನೂ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ರೀತಿಯಾಗಿ ನಾವು ಮಾಡಬಹುದು. ಅವರ ಭಾಷೆ ಏನದ ವಚನದೊಳಗ ಬಹಳಷ್ಟು ಪ್ರಭಾವಶಾಲಿಯಾಗಿದ್ದು, ಅಂತ ಪ್ರಭಾವಶಾಲಿ ಭಾಷೆಯೊಂದಿಗೆ ಅವರು ತಮ್ಮ ಉಜ್ವಲ ವಿಚಾರಗಳನ್ನು ಕೂಡಿಸಿ ಒಂದು ಅವರ ವಿಚಾರಗಳು ಅನುಭವದ ಮಾರ್ಗ ಹೇಗೆ ಬಂತು ಅಂದ್ರ, ಸಿಡಿಲ ಹೆಗಲನ್ನೇರಿ ಮಿಂಚು ಬಂದಂಗ ಆಯ್ತು ಅಂತ ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರು. ಹಾಗೆ ಅವರ ಅನೇಕ ವಚನಗಳನ್ನ ನೋಡಿದಾಗ
ಈ ಬಸವಣ್ಣನವರ ವಚನಗಳಲ್ಲಿ ಇರುವಂತಹ, ಈಗ ಉದಾಹರಣೆಗೆ ನಾವು ನೋಡಿದ್ವು ಅಂತಂದ್ರೆ, ಈಗ ಹೊರಗನ ಕೊಯ್ದು ಹೊರಗನ ಪೂಜಿಸಿ ಹೊರಗಾಗಿ ಹೋಯಿತು ತ್ರಿಜಗವೆಲ್ಲ ಅಂತ ಹೇಳ್ತಾರೆ. ಕೆಂಡದ ಮಳೆ ಕರೆದಲ್ಲಿ ಉದಕವಾಗಿರಬೇಕು, ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗೇಕೆ ಅಂತ ಹೇಳ್ತಾರೆ ಒಂದು ವಚನದೊಳಗ. ಹೊನ್ನ ತೂಗಿದ ತ್ರಾಸು ಕಟ್ಟಳೆ ಹೊನ್ನಿಂಗೆ ಸರಿಯಪ್ಪುದೆ, ಆಮೇಲೆ ಹರಿವ ನೀರಿಗೆ ಮೈಯೆಲ್ಲ ಕಾಲು, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಅರಿದ ಶರಣಂಗೆ ಸರ್ವಾಂಗಲಿಂಗ ಅಂತ ಹೇಳ್ತಾರೆ. ಸತ್ಯವೆಂಬುದೇ ಸುಶೀಲ, ಹಸಿವೆಡೆ ಉಣಬಹುದೇ ನಸುಗುನ್ನಿಯ ತುರುಚಿಯ ಅಂತ ಕೇಳ್ತಾರೆ. ಕೊಟ್ಟ ಕುದುರೆಯ ನೇರರಲ್ಲಿ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಅಂತ. ಅಮರತೆಯ ಹೊಲವನರಿಯದೆ ಜಗವೆಲ್ಲ ಬರಡಾಯಿತು ಅಂತ ಹೇಳ್ತಾರೆ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನ್ನುವಂತ ಪದನು ಅವರು ತಮ್ಮ ವಚನಗಳಲ್ಲಿ ತಮ್ಮ ಭಾಷೆಯೊಂದಿಗೆ ಉಜ್ವಲ ವಿಚಾರವನ್ನ ಹೇಳ್ತಾರೆ. ತನ್ನ ವಚನ ತನಗೆ ಹಗೆಯಾದರೆ ಅದೇ ಪ್ರಳಯ ಅಂತ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ತಮ್ಮ ವಿಚಾರ, ತನ್ನ ವಚನ, ತನ್ನ ಮಾತು ಅವನಿಗೆ ವೈರಿ ಆತಂದ್ರೆ ಅದೇ ಅವನ ಪ್ರಳಯ ಅಂತ. ಅದೇ ಅಂತ ಮಾತು ಜ್ಯೋತಿರ್ಲಿಂಗವಾಗಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ. ಇನ್ನೊಂದು ವಚನ, ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವಿರಯ್ಯ, ಬಯಲ ಬತ್ತಲೆ ಇದ್ದರೆ ಏನು ಉಡಿಸುವಿರಯ್ಯ ಅಂತ ಕೇಳ್ತಾರೆ. ಹೀಗೆ ಅವರು ತಮ್ಮ ಭಾಷೆಯೊಂದಿಗೆ ಉಜ್ವಲ ವಿಚಾರಗಳನ್ನು ಕೂಡ ಕೊಡಿಸಿ ಹೇಳ್ತಾರೆ ಅನ್ನುವಂಥದ್ದನ್ನ. ಹಾಗೆ ಅವರು ಪರಿವಿರಾಜಕ ವ್ಯಕ್ತಿಯಾಗಿ, ಪರಿವಿರಾಜಕ ಕವಿಯಾಗಿ, ಸಾಧಕರಾಗಿ ದೇಶ ಸುರಗುತ್ತಾ ಅಡ್ಡಾಡಿದರು. ಎಲ್ಲಿಯೂ ಅವರು ಒಂದು ವಚನ ನನ್ನ ಬಹಳಷ್ಟು ಮನಸ್ಸು ತಟ್ಟಿತು. ಅಂದ್ರೆ ನಾವು ಹೆಂಗದಿವಿ ಅನ್ನುವಂಥದ್ದಕ್ಕೆ ಹೇಳಿದ್ರು ಅವರು. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿವು ಸುಳಿಯದೆ, ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿಯದೆ, ತಂಗಾಳಿ ಪರಿಮಳದೊಳಗೂಡಿ ಸುಳಿಯುವಂತೆ ಸುಳಿಯಬೇಕು. ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು, ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಸುಳಿದು ಜಂಗಮವಾಗಲರಿಯದೆ, ನಿಂದು ಭಕ್ತನಾಗಲರಿಯದೆ, ಉಭಯ ಭ್ರಷ್ಟರನ್ನ ಏನೆಂಬೆ ಗುಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಈ ಜಂಗಮನು ಗಿಡ ಮರಗಳನ್ನ ನೆಲಕ್ಕೆ ಉರುಳಿಸುವ ಬಿರುಗಾಳಿಯಂತೆ ಲೋಕದಲ್ಲಿ ಸುಳಿಯದೆ, ಪರಿಮಳದಿಂದ ಕೂಡಿದ ತಂಗಾಳಿಯಂತೆ ಸುಳಿಯಬೇಕು ಅಂತ. ವಿರಾಗ ಭಾವವಿಲ್ಲದೆ ಸುಳಿಯುವ ಜಂಗಮ ಹಾಗೂ ಕಾಯಕ ದಾಸೋಹ ಮಾಡದ ಭಕ್ತ ಇಬ್ಬರು ಭ್ರಷ್ಟರು. ಇದು ಒಂದು ತರದ ಸೂಚ್ಯವಾಗಿ ನಮ್ಮನ್ನ ಚೆಡಿಸ್ತೈತಿ ಅಂತ ಅನಿಸ್ತೈತಿ ನನಗೆ. ಈಗ ನಾವು ಕಾಯಕ ದಾಸೋಹ ಮಾಡ್ತೀವಿ, ಆದ್ರ ಆ ಕಾಯಕ ದಾಸೋಹದಲ್ಲಿ ನೆಟ್ಟನೆ ನಿಂತು ಮಾಡಂಗಿಲ್ಲ. ಅಂದ್ರೆ ನಾವು ನಿಜದ ನಿಲವನ್ನ ನಿಶ್ಚಿಂತನಾಗಿ ನಾವು ಮಾಡೋದಿಲ್ಲ, ಏನೇನೋ ಇದಕ್ಕೂ ಮಾಡ್ತಿರ್ತೀವಿ. ಹಂಗ ಜಂಗಮನು ಕೂಡ ಅವನು ತಂಗಾಳಿ ಪರಿಮಳ ಸುಳಿಯುವಂತೆ ಸುಳಿಬೇಕು ಅಂತ. ಭಕ್ತನಾದ್ರೆ ಕಾಯಕ ದಾಸೋಹ ಮಾಡಿ ನೆಟ್ಟನೆ ನಿಲ್ಲಬೇಕು ಅನ್ನುವಂಥದ್ದು. ಹಾಗೆ ಇನ್ನೊಂದು ವಚನದಲ್ಲಿ ಮಠಬೇಕು, ಪರ್ವತ ಬೇಕು, ಜನಬೇಕು, ನಿರ್ಜನಬೇಕು, ಸತ್ಯ ಸಮಾಧಾನವುಳ್ಳ ಶರಣಂಗೆ, ಮತ್ತೆ ಹೊರಗಣ ಚಿಂತೆ ಧ್ಯಾನ ಮೌನ ಜಪಬೇಕು, ತಪಬೇಕು, ತನ್ನ ತಾನರಿದವಂಗೆ ಗುಹೇಶ್ವರ ಅಂತ. ಮಠ ಯಾಕೆ ಹುರ್ಕತ್ ಹೋಗ್ತೀರಿ, ಮಠದ ಅವಶ್ಯಕತೆ ಏನು ಅನ್ನುವಂಥದ್ದನ್ನ ಹೇಳ್ತಾರೆ. ತನ್ನ ತಾನು ಅರಿಯುವುದೇ ಅದೇ ಅಂತಿಮ ಸತ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಅಲ್ಲಮರ ಬಹಳಷ್ಟು ವಚನಗಳಲ್ಲಿ ಒಂದು ಬೆಡಗಿನ ಬದುಕಿದೆ, ಬಯಲಿನ ಭಾವ ಇದೆ, ಬೈರಾಗಿಯ ಬೆಡಗಿನ ಮಾತು, ಜೋಗಿಯ ಯೋಗದ ಪದರು, ಕವಿಯ ಕಮನೀಯತೆ ಪ್ರಭುವಿನ ವಚನಗಳಲ್ಲಿ ಪ್ರಭಾವವಾಗಿದೆ. ಬಸವಣ್ಣವರಂಗ ಅವರ ವಚನಗಳಲ್ಲಿ ಆತ್ಮಶೋಧನೆ ಬಹಳಷ್ಟು ಕಡಿಮೆ, ಅಂತರಂಗದ ನಿರೀಕ್ಷಣೆ ವಚನಗಳು ಹೆಚ್ಚಾದ ಪ್ರಮಾಣದಲ್ಲಿ ಇಲ್ಲ. ಬಸವಣ್ಣವರ ವಚನಗಳಲ್ಲಿ ನಾವು ಆತ್ಮಶೋಧನೆ ವಚನಗಳೇ ಬಹಳಷ್ಟು ನೋಡ್ತೀವಿ. ಅವರ ಬಹುತೇಕ ವಚನಗಳು ಅವರು ಒಂದು ಸ್ಥಿತಿಯನ್ನ ಪಡೆದ ಮೇಲೆ ರಚಿಸಿದ್ರೇನು ಅನ್ನುವಂಥದ್ದು. ಸಿದ್ಧಗೊಂಡ ನಂತರ ಆಡಿದ ಮಾತುಗಳಾದುದರಿಂದ ಅಲ್ಲಿ ಭಾವ ಸಂಘರ್ಷವಾಗ್ಲಿ, ಬಸವಣ್ಣನವರಿಗೆ ಇದ್ದಂತಹ ಮಾಟಕೂಟದ ಇದು ಏನು
ಬೆಂಬತ್ತಿ ಕಾಡ್ತಿರ್ತೈತಿ ಬಸವಣ್ಣವ್ರಿಗೆ. ಸಾಮಾಜಿಕ ಸುಧಾರಣೆ ಆಗ್ಲಿ, ಧಾರ್ಮಿಕ ಸುಧಾರಣೆ, ಇವೆಲ್ಲ ಈ ಜಾತಿ ವಿನಾಶ ಇಂಥವೆಲ್ಲ ಹಚ್ಚಿಕೊಂಡು ಮಾಟಕೂಟಗಳನ್ನ ಕ್ಕಾಗಿ ಅವರು ಬಡದಾಡ್ತಾರ. ಮತ್ತು ಆತ್ಮಶೋಧನೆ ಅವರ ವಚನಗಳಲ್ಲಿ ಕಾಣ್ತದ. ಅಲ್ಲಿ ಅಂತ ಒಂದು ಸಂಘರ್ಷ, ಭಾವ ಸಂಘರ್ಷ, ತೊಳಲಾಟ, ಭಕ್ತನ ಅಂತರಂಗದ ತುಮುಲ ಯಾವುದೇ ಒಂದು ಇಂಥ ಭಾವ ಅಲ್ಲಮರ ವಚನಗಳಲ್ಲಿ ಕಾಣುವುದಿಲ್ಲ ನಾವು. ಅಂಥದ್ದು ಅಲ್ಲಿ ಸಾಕಷ್ಟು ವಚನಗಳು ಇನ್ನೂ ನಮ್ಗೆ ಬಹಳಷ್ಟು ಮಾದರಿಯಾಗಿ ನಿರ್ವಚನಕ್ಕೆ ಇನ್ನೂ ಪ್ರಶ್ನೆಯಾಗಿ ಉಳಿದಾವ. ಬಹಳಷ್ಟು ಇಂಗ್ಲಿಷ್ ಸಾಹಿತಿಗಳು ಕೂಡ ಈ ಎಷ್ಟು ಜನ ಈ ಶೇಕ್ಸ್ಪಿಯರ್ ಮೊದಲುಕೊಂಡು ಕೀಟ್ಸು, ಬೈರನ್ನು, ಮತ್ತೆ ಶೆಲ್ಲಿ, ಮತ್ತೆ ಚಾರ್ಲ್ಸ್ ಡಿಕೆನ್ಸ್ ಇವ್ರನ್ನೆಲ್ಲರನ್ನು ನೋಡಿದ್ರೆ ಅವರು ಇಂಗ್ಲಿಷ್ ಸಾಹಿತಿಗಳು ಕೂಡ ಒಪ್ತಾರ. ಅಲ್ಲಮನಂಥ ಒಬ್ಬ ದಾರ್ಶನಿಕ ಕವಿ ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಕೂಡ ಇಲ್ಲ ಅನ್ನುವಂಥ ಸತ್ಯವನ್ನ ಅವರು ಒಪ್ಕೋತಾರ. ಅಂತ ಒಂದು ದಾರ್ಶನಿಕ ಕವಿ ಈ ಬೆಳಕಿನ ಒಂದು ಬೆರಗು, ಒಂದು ವ್ಯೋಮಕಾಯ ಅಂತ ಒಂದು ಬಯಲನ್ನೇ ವ್ಯಾಪಿಸಿರುವಂತಹ ವ್ಯಕ್ತಿತ್ವವನ್ನ ಪರಿಚಯಿಸುವುದಂದ್ರೆ ಬಹಳ ಕಷ್ಟಕರವಾದಂತಹ ಕೆಲಸ. ಅಂಥದ್ದು ರಾಜಶೇಖರ್ ಬಿರಾದಾರ್ ಅವರು ಸಮರ್ಥವಾಗಿ ನಿರ್ವಹಿಸಿದರು. ಮತ್ತೆ ಅದಕ್ಕೆ ಪೂರಕವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಅಲ್ಲಮನನ್ನ ಬಹಳಷ್ಟು ಅವರ ಪ್ರತಿಯೊಂದು ಎಲ್ಲವನ್ನ ಅವನ ಆಶಯಗಳನ್ನ ಎಲ್ಲ ನಮ್ಮ ಎದುರಿಗೆ ಬಿಚ್ಚಿಟ್ರು. ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿಗಳು. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಇದ್ರೆ ದಯವಿಟ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ಹಲೋ, ಮಾತಾಡ್ಬೋದ್ರಿ? ನಾನು ಮಾದೇವ್ ಹೊರಟ್ಟಿ ಮಾತಾಡೋದು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಹೇಳಿದಂಗ ಅಲ್ಲಮ ಪ್ರಭುಗಳು ಆತ್ಮಜ್ಞಾನಿ ಕವಿ, ಅನುಭಾವಿ ಕವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಆತ್ಮಜ್ಞಾನ ವಿನ ಸರ್ವ ಕಾರ್ಯ ನಿರರ್ಥಕ ಅರ್ಜುನ ಅಂತ. ಅಂದರೆ ಆತ್ಮಜ್ಞಾನವೇ ಬಹಳ ಪ್ರಮುಖವಾದ್ದು. ಯಾಕಂದರೆ ಅದು ಎಲ್ಲಾನು ಎಂಟೈರಿಟಿಯಲ್ಲಿ ನೋಡ್ತದೆ. ಸೊ ಹಾಗೆ ನಮ್ಮ ಶರಣರಲ್ಲಿ ಅಲ್ಲಮ ಪ್ರಭುಗಳು ಆತ್ಮಜ್ಞಾನಿ ಕವಿಗಳು. ಅವರು ಬಸವಣ್ಣವರು ಒಂದು ಮಾತು ಅವ್ರ ಬಗ್ಗೆ ಹೇಳ್ತಾರೆ ತಮ್ಮ ವಚನದಲ್ಲಿ, ನಾನು ಬಂದೇನೆಂದು ನೀವು ಬಂದಿರಿ. ಶರಣರಿಗೆ ಹೇಳ್ತಾರೆ, ನಾನು ನೀವು ಬಂದೆವೆಂದು ಪ್ರಭುದೇವರು ಬಂದರು, ಕಲ್ಯಾಣ ಪ್ರಣತಿಯಾಯಿತು, ನಾನು ತೈಲವಾದೆನು, ಚನ್ನ ಬಸವಣ್ಣವರು ಬತ್ತಿಯಾದರು, ಪ್ರಭುದೇವರು ಜ್ಯೋತಿಯಾದರು ಅಂತ ಆ ವಚನ ಹೇಳ್ತಾರೆ. ಈ ಜಗತ್ತಿನ, ಈಗ ಮೇಡಮ್ ಹೇಳ್ದಂಗೆ ಮತ್ತು ಹಾಗೂ ಪಟ್ಟಣವರು ಹೇಳ್ದಂಗೆ, ಜಗತ್ತಿನ ಎಲ್ಲ ಕವಿಗಳನ್ನು ನೀವು ವಿಮರ್ಶೆ ಮಾಡಿ ನೋಡಿದಾಗ, ವೆದರ್ ಅವರು ಬ್ರಿಟನ್ನ ಕವಿಗಳಿರ್ಬೋದು, ಅಮೇರಿಕನ್ ಕವಿಗಳಿರ್ಬೋದು, ಆಸ್ಟ್ರೇಲಿಯನ್ ಕವಿಗಳಿರ್ಬೋದು, ಆಫ್ರಿಕಾದ ಕವಿಗಳಿರ್ಬೋದು, ಆದರೆ ಈ ಜಗತ್ತಿನ ಯಾವುದೇ ಕವಿ ಅಲ್ಲಮರ ಮಟ್ಟಕ್ಕೆ ಮುಟ್ಟುವುದು ಬಹಳ ಕಷ್ಟದ. ಯಾಕಂದರೆ ಅಲ್ಲಮರು ಎಲ್ಲವನ್ನೂ ಮೀರಿದವರು. ಸೊ ಅದನ್ನೇ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅವರು ಒಂದು ವಚನ ನಾನು ಹೇಳಬಯಸ್ತೇನೆ. ಯಾಕಂದರೆ ಇಂಥ ಒಂದು ಈ ರೀತಿಯ ಪೊಯಿಟಿಕ್ ಗಿಫ್ಟ್ ಏನಿದೆ, ಅಥವಾ ಅನುಭಾವಿ ಗಿಫ್ಟ್ ಏನಿದೆ, ಅಥವಾ ಆತ್ಮಜ್ಞಾನದ ಒಂದು ಕಾಣಿಕೆ ಏನಿದೆ, ಅದು ಜಗತ್ತಿನಲ್ಲಿ ಎಲ್ಲಿಯೂ ಅದು ಓದಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೂ ಸಿಗುವುದಿಲ್ಲ. ಅವರ ಒಂದು ವಚನ ಹೇಳ್ತೇನೆ ನಾನು. ಸಾರೆ ಚೆಲ್ಲಿದ ಮುಕುತಿ ಅಂದರೆ ಲಿಬರೇಷನ್ ಅಂದರೆ ಬ್ಲಿಸ್ ಅಂದರೆ ಆನಂದ, ಪರಮಾನಂದ. ಅವ್ರು ಹೇಳ್ತಾರೆ, ಸಾರೆ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಅವ್ರು ಮುಂದೆ ಹೇಳ್ತಾರೆ, ವೇದದ ಮೊದಲಿನ ಮೂಲವದು ಮೇದಿನಿಯೊಳು ತಾ ತುಂಬಿಹುದು. ನೋಡಿ ಆ ಬ್ಲಿಸ್ಸಿಗೆ, ಆ ಆನಂದ ಪರಮಾನಂದಕ್ಕೆ ಏನು ಹೇಳ್ತಾರೆ ಅವರು, ವೇದದ ಮೊದಲಿನ ಮೂಲವದು ಮೇದಿನಿಯೊಳಗೆ ತಾ ತುಂಬಿಹುದು. ಇಡೀ ವಿಶ್ವದಲ್ಲೇ ತುಂಬಿದದು. ಹಾದಿಗೂ ಬುದ್ಧಿಹುದು, ಅದು ಸಾಧಕ ಜನರಿಗೆ ಕಾಣುವುದನ್ನ. ಅದು ಕೇವಲ ಸಾಧಕರಿಗೆ ಅಷ್ಟೇ ಕಾಣಿಸ್ತದಂತ. ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲೂ ಸುಳಿದಿರುವುದು. ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲೂ ಸುಳಿದಿರುವುದು. ಮತ್ತೆ ಮತ್ತೆ ಅದು ಕಾಣುವುದು. ಗುರುಪುತ್ರರಿಗಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕುತಿ. ಮುಂದೆ ಹೇಳ್ತಾರೆ ಅವರು, ಹಿಂದೆ ನೋಡಲು ಬಂದಿರುವುದು, ಮುಂದೆ ನೋಡಲು ನಿಂದಿರುವುದು, ಸಂದು ಸಂದಿಗೆ ಜಡಿದಿರುವುದು, ಆನಂದ ಗುಹೇಶ್ವರ ಲಿಂಗವದನ್ನ. ಇಂಥ ವಚನ
ಇಂಥ ಪೋಯಮು ಜಗತ್ತಿನ ಯಾವ ಸಾಹಿತ್ಯಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಂ ಪ್ರಭುಗಳು ಆನಂದ ಮಹಾನಂದದ ಒಂದು ಮಹಾನ್ ವಚನಕಾರರು, ಕವಿಗಳು. ಅವ್ರು ನಮ್ಮವರೇ ಆಗಿದ್ದರಿಂದ ನಮಗೆ ಅತಿ ಆನಂದ ಆಗ್ತದೆ. ಅಂತ ಒಂದು ಆ ಮಹಾ ಅನುಭಾವಿ ವಚನಗಳನ್ನ ಇವತ್ತು ರಾಜಶೇಖರ್ ಬಿರಾದರ್ ಅವರು ಚಿಕ್ಕದಾರು ಚೊಕ್ಕಟವಾಗಿ ಭಾಳ ಚೆನ್ನಾಗಿ ಹೇಳಿದರು. ಅವರಿಗೆ ನನ್ನ ಅನಂತ ಪ್ರಣಾಮಗಳು. ಹಾಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಇವತ್ತಿನ ದಿವಸ ಈ ಶ್ರಾವಣ ಮಾಸದಲ್ಲಿ ಅಲ್ಲಮರ ಬಗ್ಗೆ ಈ ಒಂದು ಉಪನ್ಯಾಸ ಇಟ್ಟಲ್ಲ, ಅವರಿಗೂ ನನ್ನ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಈಗ ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ದಯವಿಟ್ಟು ಮಾತಾಡಿ. ಸಾಲಕ್ಕಿ ಸರ್ ಮಾತಾಡ್ತಾರೆ. ಸಾಲಕ್ಕಿ ಸರ್, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗಿ. ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರು ಪ್ರಸಕ್ತವಾಗಿ ಅಲ್ಲಮರ ಬೆಳಕು, ಅರಿವಿನ ಬೆಳಕಿನ ಬಗ್ಗೆ ಬಹಳ ಸವಿಸ್ತಾರ ವಾಸ್ತವ ಸಂಗತಿಯನ್ನು ಇವತ್ತ ನಮ್ಮ ಉಪನ್ಯಾಸದಲ್ಲಿ ಉಣಬಡಿಸಿದರು. ಈ ನೆಲೆಯಲ್ಲಿ ಸೂರ್ಯ ಬಹಳ ಪ್ರಖರವಾದ ವಿಚಾರಗಳು. ಊರ ಮಧ್ಯದ ಕಣ್ಣ ಕಾಡೊಳಗೆ ಬಿದ್ದೈದಾವೆ 5 ಹೆಣನು, ಬಂದು ಅಳುವವರು ಬಹಳ ಬಳಗ ಕನವಾದ ಕಾರಣ, ಕಾಡು ನಂದದು ಮಾಡ ಉರಿಯಿತು ನೋಡ ಗುಹೇಶ್ವರ. ಇಂಥ ಭಯಂಕರ ಪ್ರಖರವಾದಂತ ವಿಚಾರಗಳು ಅಲ್ಲಮರ ಒಂದರಿಂದ ಬರ್ತಿತ್ತು. ಸೂರ್ಯಚಂದ್ರರಿಬ್ಬರು ಕೊಳ್ಳಕ್ಕೆ ಹಾರಿದರು, ಸರಸ್ವತಿ ವಿಧೇಯವಾದಳು, ಲಕ್ಷ್ಮಿ ಓಲೆ ಕೆಳೆದುಕೊಂಡಳು. ಅದನ್ನು ಕೇಳಿ ಗುಹೇಶ್ವರ ಸತ್ತ ಸೂತಕದಲ್ಲಿದ್ದೇವೆ ಅನ್ನುವಂತ ಮಾತು ಎಂತ ಯಾರಿಗೂ ತಿಳಿಯಂಗಿಲ್ಲ. ಈ ಒಂದು ವಿಚಾರಗಳು ಇವತ್ತು ಬಹಳ ಸ್ಪಷ್ಟವಾಗಿ, ಬಹಳ ದೊಡ್ಡ ಮಟ್ಟದ ಒಬ್ಬ ವಚನಕಾರ ಅಲ್ಲಮ ಶೂನ್ಯ ಸಿಂಹಾಸನ. ಅವರ ಮಾತಿನಲ್ಲಿ ಮಾಯೆ, ಬಯಲು ಮತ್ತು ಅರಿವು ಮೂರು ಬಹಳ ಸರಳವಾಗಿ ಬಹಳ ಗಂಭೀರವಾದ ವಿಷಯಗಳು ಅವರಲ್ಲಿದ್ದು, ಈ ನೆಲೆಯಲ್ಲಿ ಬಹುಶಃ ಈ ಉಪನ್ಯಾಸಕ್ಕೆ ಸಂಪೂರ್ಣ ಅರ್ಥಪೂರ್ಣವಾದ ನ್ಯಾಯವನ್ನು ಒದಗಿಸಿದ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರಿಗೂ ಮತ್ತು ಇಂತಹ ಒಂದು ಮಹತ್ವಾಕಾಂಕ್ಷೆಯ ಗುರುಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ನನ್ನ ಅಭಿನಂದನೆಗಳು. ಅವಕಾಶಕ್ಕಾಗಿ ಅಭಿನಂದನೆ. ಶರಣಾರ್ಥಿಗಳು ಸರ್. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರ ದಯವಿಟ್ಟು ಮಾತನಾಡಬೇಕು. ಶರಣು ಸಮರ್ಪಣೆ ತಗೊಳ್ಳಿ ಮೇಡಮ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸರ್ವರಿಗೂ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಶರಣೆ ಸ್ಮಿತಾ ಪಾವಟೆ. ಕೇಳಿಸತ್ತಲ್ರಿ ಮೇಡಮ್? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗಯ್ಯ, ನಿಜವನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾನ ಗುಹೇಶ್ವರ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ 308ರ ಗೂಗಲ್ ಮೀಟ್ ಶರಣ ಮಾಸದ ಅನುಭವ ಮಾಲಿಕೆ ಇವತ್ತು ಪ್ರಸಾರವಾಯಿತು. ಮೊಟ್ಟ ಮೊದಲಿಗೆ ಭಾವಪೂರ್ಣವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಗೆ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಹಾಗೂ ಅತ್ಯಂತ ವಿನೂತನವಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಉಪನ್ಯಾಸಕರ ಪರಿಚಯ ಮಾಡಿಕೊಟ್ಟ ಶರಣ ಶ್ರೀ ಗಂಗಾಧರ್ ಸಾಲಕ್ಕಿ ಸರ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಹಾಗೆ ಇವತ್ತಿನ ವಿಶೇಷ ಉಪನ್ಯಾಸವಾದ ಅರಿವಿನ ಬೆಳಕು ಅಲ್ಲಮ ಕುರಿತಾಗಿ ಪ್ರಮುಖವಾದ ಶರಣರನ್ನೊಳಗೊಂಡಂತೆ ಉಪನ್ಯಾಸ ನೀಡಿದ ಪ್ರೊಫೆಸರ್ ರಾಜಶೇಖರ್ ಬಿರಾದರ್ ಶರಣರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಹಾಗೂ ಪೂರಕ ನುಡಿಗಳನ್ನಾಡಿ ಅಲ್ಲಮನ ಅರಿವಿನ ಬೆಳಕನ್ನು ಇನ್ನಷ್ಟು ಪ್ರಕಾಶಿಸುವಂತೆ ಮಾಡಿದ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ದತ್ತಿ ದಾಸೋಹಿಗಳಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಸಂವಾದದಲ್ಲಿ ಭಾಗಗೊಂಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಮೇಡಮ್ ಅವರಿಗೆ
ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಮತ್ತು ಸಂವಾದದಲ್ಲಿ ಭಾಗಿಯಾಗಿ ತಮ್ಮ ಇನ್ನಷ್ಟು ಪೂರಕ ನುಡಿಗಳನ್ನಾಡಿ ಆಡಿದಂತಹ ಶ್ರೀ ಮಹಾದೇವ್ ಹೊರಟ್ಟಿ ಸರ್ ಅವರಿಗೂ ಮತ್ತು ಶ್ರೀ ಗಂಗಾಧರ್ ಸಾಲಕ್ಕಿ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಅದೇ ರೀತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ಪ್ರಭಾ ಹಿರೇಮಠ್ ಮೇಡಮ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಕೊನೆಯದಾಗಿ ವಚನ ಮಂಗಳ ಮಾಡಲಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮೇಡಮ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸಕ್ಕೆ ಅತ್ಯಂತ ಆಸಕ್ತಿಯಿಂದ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಕೊನೆಯದಾಗಿ ವಚನ ಮಂಗಲ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಮಹಾದೇವಿ ಅಕ್ಕನ ವಚನ ಗಾಯನ ಪ್ರಸ್ತುತಿ. ಅರಿಯದವರೊಡನೆ ಸಂಗವ ಮಾಡಿದಡೆ, ಅರಿಯದವರೊಡನೆ ಸಂಗವ ಮಾಡಿದಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದಡೆ, ಬಲ್ಲವರೊಡನೆ ಸಂಗವ ಮಾಡಿದಡೆ, ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಅರಿಯದವರೊಡನೆ ಸಂಗವ ಮಾಡಿದಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ, ನಿಮ್ಮ ಶರಣರ ಸಂಗವ ಮಾಡಿದಡೆ, ಕರ್ಪೂರಗಿರಿಯ ಉರಿಯ ಕೊಂಬಂತೆ, ಕರ್ಪೂರಗಿರಿಯ ಉರಿಯ ಕೊಂಬಂತೆ. ಅರಿಯದವರೊಡನೆ ಸಂಗವ ಮಾಡಿದಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದಡೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.